ಭಾಗವತ ಪ್ರಾರಂಭ ಆಗುವುದು ಯಾವ ರೀತಿ ಅಂತ ಹೇಳಿದ್ರೆ, ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಭಾಗವತದ ಪ್ರಥಮ ಶ್ಲೋಕ. ಮಂಗಳಾಚರಣೆ ಅಂತ ಕರೀತಾರೆ. ಎಲ್ಲಕ್ಕೂ ಮಾಡಬೇಕಾದ್ರೆ ಮೊದಲು ದೇವರ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಬೇಕು. ಆದರೆ ಇದು ಬರೀ ದೇವರ ಪ್ರಾರ್ಥನೆ ಮಾತ್ರ ಅಲ್ಲ, ಮತ್ತೆ ಇಡೀ ಭಾಗವತದ ಸಾರವನ್ನು ಹೊತ್ತಿರುವಂತಹ ಶ್ಲೋಕ. ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ವಾರ್ತೆಯನ್ನು ಕೇಳುವುದುಂಟು. ಮೊದಲು ಮುಖ್ಯಾಂಶಗಳು ಅಂತ ಹೇಳ್ತಾರೆ, ಹೆಡ್ಲೈನ್ಸ್. ಯಾಕೆ ಆ ರೀತಿ ಹೇಳ್ತಾರೆ ಅಂದರೆ, ಮೊದಲು ಏನು ವಿಷಯ ಅಂತ ತಿಳ್ಕೊಂಡ್ರೆ ನಂತರ ನಮಗೆ ವಿವರಣೆ ಕೇಳಿದಾಗ ಕೂಡಲೇ ಅರ್ಥ ಆಗಿಬಿಡ್ತದೆ. ಅದೇ ರೀತಿ ನೀವು ಪೇಪರಲ್ಲಿ ನೋಡಿರ್ಬೋದು, ಮೊದಲು ದಪ್ಪದಾಗಿ ಬದಿರ್ತದೆ ಹೆಡ್ಲೈನ್ಸ್. ಯಾಕಂದ್ರೆ ಅದನ್ನು ಓದಿದ ಕೂಡಲೇ ನಂತರ ಓದ್ಕೊಂಡು ಹೋದಾಗ ಅರ್ಥ ಆಗ್ತಾ ಹೋಗ್ತದೆ. ಇಲ್ದಿದ್ರೆ ಏನು ತಲೆ ಬಿಡ ಗೊತ್ತಾಗೋಲ್ಲಪ್ಪ, ಏನು ವಿಷಯ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ವಿಷಯ ಏನು ಅಂತ ತಿಳಿಸಿ ಅದರ ವಿವರಣೆ ಕೊಡೋದು. ಆ ರೀತಿ ಈ ಭಾಗವತ ಏನು ಹೇಳ್ತಾ ಇದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇದಕ್ಕೆ ಹೆಸರು ಭಾಗವತ ಅಂತ. ನೋಡಿ, ವಾಸ್ತವಿಕವಾಗಿ ಪುರಾಣಗಳು ತುಂಬ ಇದೆ. ಒಂದೊಂದಕ್ಕೊಂದೊಂದು ಹೆಸರು. ಗರುಡ ಪುರಾಣ. ಗರುಡ ಪುರಾಣ ಅಂದರೆ ಗರುಡನಿಗೆ ವಿಷ್ಣು ಹೇಳಿದ ಪುರಾಣ. ಸ್ಕಾಂದ ಪುರಾಣ, ಸ್ಕಂದನಿಗೆ ಸಂಬಂಧಪಟ್ಟ ಪುರಾಣ. ಅದೇ ರೀತಿ ಬ್ರಹ್ಮಾಂಡ ಪುರಾಣ, ಬ್ರಹ್ಮಾಂಡಕ್ಕೆ ಈ ರೀತಿ ಒಂದೊಂದಕ್ಕೆ ಸಂಬಂಧಪಟ್ಟದ್ದು. ಇದು ಭಾಗವತ ಪುರಾಣ, ಭಗವಂತನಿಗೆ ಸಂಬಂಧಪಟ್ಟ ಪುರಾಣ. ಅಂದರೆ ಭಗವಂತನ ಪರಿಚಯವನ್ನು ಚೆನ್ನಾಗಿ ಮಾಡಿಸಿಕೊಡುವ ಪುರಾಣ. ಅಲ್ರಿ, ದೇವರು ಅಂದರೆ ಯಾರು ಗೊತ್ತಿಲ್ಲ, ಭಗವಂತ ದೇವರು ಅಂದರೆ ಯಾರು ಅಂತಾನೆ ಗೊತ್ತಿಲ್ವಲ್ಲ, ಅವನ ಬಗ್ಗೆ ಇನ್ನೇನು ಕೇಳೋಣ ಅಂದರೆ ಮೊದಲನ ಮಾತೆ ನಮಗೆ ತಿಳಿಸಿಕೊಡುವುದು ದೇವರು ಅಂದರೆ ಯಾರು ಗೊತ್ತಾ? ಜನ್ಮಾದ್ಯಸ್ಯ ಯತಃ ಅಂತ ಹೇಳ್ತಾರೆ. ದೇವರು ಅಂದರೆ ಇನ್ಯಾರು ಅಲ್ಲಪ್ಪ, ನೀನಲ್ಲದವನೇ ದೇವರು. ಅಂದರೆ ನಮ್ಮ ಹಾಗೆ ಯಾರಿಲ್ವೋ ಅವನು ದೇವರು. ನಾವು ಯಾವ ರೀತಿ ಇದ್ದೇವೆ? ಹುಡ್ತೇವೆ, 4 ದಿನ ಇಡ್ತೇವೆ, ಕಷ್ಟಪಡ್ತೇವೆ, ಸುಖ ಪಡ್ತೇವೆ, 1 ದಿನ ಸಾಯ್ತೇವೆ. ಇದೇ ನಮ್ಮ ಕೆಲಸ. ಹುಟ್ಟುವುದು, ಸಾಯುವುದು, ಕಷ್ಟಪಡುವುದು, ಸುಖ ಪಡುವುದು. ಈ ರೀತಿ ಯಾರಿಲ್ವೋ ಅವನ ದೇವರು. ಅಂದರೆ ಹುಟ್ಟಿಲ್ಲದವ, ಸಾವಿಲ್ಲದವ, ಕಷ್ಟ ಸುಖಗಳಿಲ್ಲದವ, ಅಂದರೆ ಈ ರೀತಿ ಮಿಶ್ರಣ ಅದಿಲ್ಲದೆ ಇರುವವ. ಅಷ್ಟು ಮಾತ್ರ ಅಲ್ಲ, ಹುಟ್ಟಿಸುವವ. ಹುಟ್ಟಿಲ್ಲದವ ಮಾತ್ರ ಅಲ್ಲ, ಯಾವುದು ಹುಟ್ಟುತ್ತದೋ ಆ ಎಲ್ಲವನ್ನು ಹುಟ್ಟಿಸುವವ ಅವನೇ. ಅವನೇ ಕೊಲ್ಲುವವ, ಅವನೇ ಸಾಕುವವ, ಎಲ್ಲವನ್ನ ಅವನೇ ಮಾಡ್ತಾ ಇದ್ದಾನೆ. ಯಾರೋ? ಅವನೇ ದೇವರು. ಎಷ್ಟು ಚಂದ ಅಂದರೆ ನೋಡಿ, ನಮಗೆ ಹುಟ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ, ಸಾಯಿಸ್ಲಿಕ್ಕೂ ಸಾಧ್ಯ ಇಲ್ಲ. ಗಟ್ಟಿ ಮಣ್ಣ ಶಿಶುವ ಮಗಡಿ ಗರ್ಭದೊಳಗೆ ಇರಿಸಲಿಲ್ಲ. ಒಬ್ಳು ಗರ್ಭಿಣಿ ಆದ್ಲು ಅಂತ ತಿಳ್ಕೊಳ್ಳಿ. ಯಾವ ರೀತಿ ಗರ್ಭಿಣಿ ಆದ್ಲು ಅವಳು? ಯಾರಿಂದಾಗಿ ಆದ್ಲು? ನಾವೇನು ಅಂದರೆ ಇಲ್ಲ, ಪತಿ ಪತ್ನಿಯರ ಸಂಬಂಧದಿಂದಾಗಿ ಗರ್ಭಿಣಿ ಆಗಿಬಿಟ್ಲು ಅಂತ ನಾವು ತಿಳ್ಕೊಳ್ತೇವೆ. ಅಷ್ಟರಿಂದಲೇ ಆಗೋದಾದ್ರೆ ಮಕ್ಕಳಿಲ್ದೇ ಇರೋ ಯಾಕೆ ಒದ್ದಾಡಬೇಕಿತ್ತು? ಪತಿ ಪತ್ನಿಯರಿಗೆ ಎಷ್ಟು ಜನ ಇವತ್ತಿದ್ದಾರೆ, ಯಾಕೆ ಮಕ್ಕಳಾಗ್ತಾ ಇಲ್ಲ ಅವರಿಗೆ? ಕೆಲವರಿಗಂತೂ ನೀವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಕೇಳಿದ್ರೆ ಹೇಳ್ತಾರೆ, ನಿಮಗಿಬ್ಬರಿಗೂ ಏನು ದೋಷ ಇಲ್ಲ ಅಂತ, ಏನು ಫಾಲ್ಟ್ ಇಲ್ಲ ಅಂತ. ಮಕ್ಕಳು ಮಾತ್ರ ಆಗೋಲ್ಲ. ಏನು ಮಾಡಿದ್ರು ಮಕ್ಕಳಾಗೋದಿಲ್ಲ. ಏನು ಕಾರಣ ಗೊತ್ತಿಲ್ಲ. ಕೇಳಬೇಕಿದ್ರೆ ನೀವು ಕೆಲವರಂತೂ, ನಾನೇ ಸಾಕ್ಷಾತ್ತಾಗಿ ಕೇಳಿದ್ದೇನೆ, ಅವ್ರು ಹೇಳ್ತಾರೆ, ಡಾಕ್ಟರ್ ಹತ್ರ ಕೇಳಿದ್ರೆ ಹೇಳ್ತಾರೆ, ನನಗೂ ಏನು ದೋಷ ಇಲ್ಲ, ನಮ್ಮ ಯಜಮಾನರಿಗೂ ಏನು ದೋಷ ಇಲ್ಲ ಅಂತ. ಆದರೆ ಮಕ್ಕಳಂತೂ ಆಗೋದಿಲ್ಲ. ಇವತ್ತು 60 ವರ್ಷದವರೆಗೆ ಬಂತು. ಇದಕ್ಕೇನು ಕಾರಣ? ಅದೇ ಹುಟ್ಟಿಸುವ ಅವನು. ಅವನ ಇಚ್ಛೆ ಇದ್ದರೆ ಒಳಗೆ ಗರ್ಭ ಬಂದು ಕೂತ್ಕೊಳ್ತದೆ. ಗರ್ಭವೂ ಕೂಡ ಹೇಗಾಗ್ತದೆ ಇದೆಲ್ಲ ಭಾಗವತ ಮುಂದೆ ಹೇಳ್ತದೆ. ನೋಡಿ, ಮೊದಲು ಆ ಶುಕ್ರ ಶೋಣಿತ ಅಂದರೆ ಗಂಡಿನಿಂದ ಬಂದಂತಹ ವೀರ್ಯಾಣು, ಹೆಣ್ಣಿನ ರಕ್ತ ಎರಡೂ ಸೇರಿ ಮೊದಲಾಗುವುದು ಒಂದು ಮಾಂಸದ ಉಂಡೆ, ಬರೀ ಮಾಂಸದ ಉಂಡೆ. ಆ ಮಾಂಸದ ಉಂಡೆ ದಿನದಿಂದ ದಿನಕ್ಕೆ ಬೆಳೀತಾ 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 ಅದಕ್ಕೆ ಕೈ ಬರ್ತದೆ, ಅದಕ್ಕೆ ಕಾಲು ಬರ್ತದೆ, ಅದಕ್ಕೆ ಎಲ್ಲ ಅವಯವಗಳು ಬರ್ತದೆ. ಎಷ್ಟು ಚಂದ ಆಗುತ್ತದೆ ಅಂತ ಹೇಳಿದ್ರೆ ಒಬ್ಬ ಎಂಥ ಆರ್ಟಿಸ್ಟು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಂದವಾಗಿ ಒಂದು ಮಗು ಒಳಗಿನಿಂದ ನಿರ್ಮಾಣ ಆಗ್ತದಲ್ಲ. ಯಾರು ಮಾಡಿದ್ರ ಆ ಮಗುವನ್ನು? ಅದಕ್ಕೆ ಹೇಳಿದ್ದು, ಗಟ್ಟಿ ಮಣ್ಣು ಶಿಶುವ ಮಾಡಿ ಹೊಟ್ಟೆಯೊಳಗೆ ಇರಿಸಲಿಲ್ಲ ಅಂತ. ಯಾರಾದರೂ ಹೊರಗಿನಿಂದ ಆರ್ಟಿಸ್ಟ್ ಮಾಡಿ ಅದನ್ನು ಗರ್ಭದೊಳಗಿಟ್ಟು ಹೊಲದ್ರೇನು? ಇಲ್ಲ, ಒಳಗಿನಿಂದಲೇ ಆಯಿತು. ಯಾರಿಂದ ಆಯಿತು? ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ದೇವರು ಅಂತ ಕರೆಯೋದು. ಯಾವುದನ್ನು ಮನುಷ್ಯ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ವೋ ಅಂಥದ್ದನ್ನು ಪರ್ಫೆಕ್ಟ್ ಆಗಿ ಮಾಡುವವ. ಇನ್ನೊಂದೇನು ಅಂದರೆ ನೋಡಿ, ದೇವರ ಸೃಷ್ಟಿ ಅನ್ನುವುದೇನಿದೆ ಅದರಲ್ಲಿ ಯಾವುದೇ ನ್ಯೂನತೆ ಇಲ್ಲ, ಪರ್ಫೆಕ್ಟ್ ಅದು ಪ್ರತಿಯೊಂದು ಕೂಡ. ಒಳಗೆ ಮಗು ಹುಟ್ಟುವಂತೆ ಮಾಡುವುದು ಮಾತ್ರ ಅಲ್ಲ, ಅದನ್ನು ಸಾಕುವವ. ಒಳಗಿನಿಂದ ನೋಡಿ ಎರಡಾಗಬೇಕು,
ಗರ್ಭದೊಳಗೆ ಮಗುವಿಗೆ ಎರಡು ನಿರಂತರವಾಗ್ತಾ ಇರಬೇಕು. ಏನಂದ್ರೆ ಪಾಲನ, ಪೋಷಣ. ಪಾಲನ ಅಂದ್ರೆ ಏನು ಅಂದ್ರೆ ಮಗು ಹೊಟ್ಟೆ ಒಳಗೆ ಉಳಿಯುವಾಗ ಆಗಬೇಕು. ಅಂದ್ರೆ ಉಳಿಯುವಾಗ ಆಗುದಂದ್ರೆ ಮಗು ಒಳಗೆ ನಿಲ್ಲಬೇಕು, ಇಲ್ಲದೇ ಇದ್ರೆ ಅಬಾರ್ಷನ್ ಆಗ್ತದೆ, ಗರ್ಭಪಾತ ಆಗ್ತದೆ. ಅದಕ್ಕಾಗಿ ಮಗು ಉಳಿಯುವಾಗ ಆಗಬೇಕು. ಬರೀ ಉಳಿದ್ರೆ ಪ್ರಯೋಜನ ಇಲ್ಲ, ಬೆಳೆಯುವಾಗ ಆಗಬೇಕು, ತಿಂಗಳು ಬೆಳೀತಾ ಇರಬೇಕು. ಇದನ್ನೇನು ಹೇಳ್ತೇವೆ ಅಂದ್ರೆ ಪೋಷಣ ಅಂತ. ಒಂದೊಮ್ಮೆ ಪೋಷಣ ಆಗದೇ ಇದ್ರೆ ನಿಮಗೆ ಡಾಕ್ಟ್ರ್ ಹೇಳ್ಬೋದು, ಮಗು ಒಳಗೆ ಏನು ಬೆಳವಣಿಗೆ ಆಗ್ತಾ ಇಲ್ಲ ಅಂತ. ಮಗು ಇದೆ, ಬೆಳವಣಿಗೆ ಆಗ್ತಾ ಇಲ್ಲ. ಏನು ಬೆಳವಣಿಗೆ? ಈ ಬೆಳವಣಿಗೆ ಮಾಡುವುದು ಯಾರು? ಅವನೇ. ಬೆಳವಣಿಗೆ ಮಾಡುವವನವನೇ, ಒಳಗೆ ನಿಲ್ಲಿಸುವವನವನೇ. 9 ತಿಂಗಳು ಆಯಾ ತಿಂಗಳಲ್ಲಿ ಏನೇನು ಕೊಡಬೇಕು ಎಲ್ಲ ಕೊಡುವವನವನೇ. ಆ ದೇವರೇ ಕಡೆಗೆ ಒಂದು ದಿನ ನಿಶ್ಚಯ ಮಾಡಿ ಹೊರಗೆ ಹಾಕುವವನವನೇ, ಆ ಭಗವಂತನೇ. ಈ ರೀತಿ ಪ್ರತಿಯೊಂದು ಕೂಡ ದೇವರೇ ಮಾಡ್ತಾ ಇದ್ದಾನೆ. ಬರೀ ಒಂದು ಮಗುವಿಗೆ ಸಂಬಂಧಪಟ್ಟಾಗಲ್ಲ, ಈ ಜಗತ್ತನ್ನು ಕೂಡ, ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇರುವವ ಅವನೇ, ದೇವರೇ, ಇನ್ಯಾರೂ ಅಲ್ಲ. ಎಲ್ಲಿವರೆಗೆ ಅಂದ್ರೆ ನೋಡಿ, ಇದನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ತಾರೆ. ಇಡೀ ಜಗತ್ತನ್ನು ನೋಡಿದಾಗ ಇದರ ಹಿಂದೆ ಯಾರೋ ಒಬ್ಬ ಮಹಾಜ್ಞಾನಿ ಇದ್ದಾನೆ ಅಂತ ಕಂಡೇ ಕಾಣಿಸ್ತದೆ ಅಂತ, ಬುದ್ಧಿ ಇರುವವನಿಗಂತೂ ಕಂಡೇ ಕಾಣಿಸ್ತದೆ ಅಂತ. ಇಲ್ಲದಿದ್ದರೆ ನೋಡಿ, ಬಹುಚಿತ್ರ ಜಗತ್ ಬಹುಧಾಕರಣಾತ್, ಒಂದು ಇದ್ದಾಗ ಒಂದಿಲ್ಲ. ಇಂಥ ಒಂದು ಮಾವಿನ ಮರ ನೋಡಿ, ಇವಾಗ ಮಾವಿನ ಮರ ತುಂಬ ಹಣ್ಣಿದೆ, ಹೋಗಿ ಗಮನಿಸಿ, ಒಂದು ಹಣ್ಣಿದ್ದಾಗ ಇನ್ನೊಂದು ಹಣ್ಣಿದೆಯಾ ನೋಡಿ, ಮಾವಿನ ಹಣ್ಣು ಎಲ್ಲ ಮಾವಿನ ಹಣ್ಣೆ. ಆದರೆ ಆ ಮಾವಿನ ಹಣ್ಣನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಹಣ್ಣಿದ್ದಾಗ ಇನ್ನೊಂದು ಹಣ್ಣಿಲ್ಲ. ಯಾರು ಇಷ್ಟು ಚಿತ್ರ ವಿಚಿತ್ರವಾಗಿ ಸೃಷ್ಟಿ ಮಾಡಿದವನು? ಅವನನ್ನೇ ದೇವರು ಅಂತ ಕರೆಯುವುದು. ಯಾವುದನ್ನು ನಮಗೆ ಯೋಚನೆಯೇ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅದೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅವನು, ಕಾಪಾಡ್ತಾನೆ. ಕಡೆಗೆ ಅವನೇ ಕೊಲ್ತಾನೆ. ಅಲ್ಲ, ದೇವರೇ ಕೊಲ್ತಾನ? ಹೌದು, ದೇವರೇ ಕೊಲ್ಲುವುದು. ದೇವರು ಕೊಲ್ಲಲಿಲ್ಲ ಅಂತ ಹೇಳಿದರೆ ನಮಗೆ ಕೊಲ್ಲಿಕ್ಕಾಗುವುದಿಲ್ಲ. ನಿಮಗೆ ಎಲ್ಲಿವರೆಗೆ ಅಂದ್ರೆ ನೋಡಿ, ದೇವರ ಇಚ್ಛೆ ಇಲ್ಲದೆ ಇದ್ರೆ ಯಾರಿಗೆ ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಬಹಳ ಸ್ಪಷ್ಟ ಇದು. ಒಂದು ಮಗು ಸಮೇತ ನಿಮಗೆ ಎಲ್ಲಿವರೆಗೆ ಅಂದರೆ, ಒಂದು ಆಕ್ಸಿಡೆಂಟ್, ದೊಡ್ಡ ಆಕ್ಸಿಡೆಂಟ್ ಆಯಿತು ಒಂದು ಮಾರುತಿ ಕಾರಲ್ಲಿ. ಅಪ್ಪ ಅಮ್ಮ ಇಬ್ಬರು ಮಕ್ಕಳು. ಅಪ್ಪ ಅಮ್ಮಂದಿರು ಆ ಜಾಗದಲ್ಲೇ ಸತ್ತೋಗಿದ್ದಾರೆ, ಕೂಡಲೇ ಸತ್ತೋಗಿದ್ದಾರೆ. ಇದೆಲ್ಲಿ? ಕುಂದಾಪುರ ಆ ರಸ್ತೆಯಲ್ಲಿ. ಆ ಗಂಡು ಮಗು ಇದೆಯಲ್ವಾ, ಆ ಆಕ್ಸಿಡೆಂಟಿನ ಫೋರ್ಸಿಗೆ ಹಾರಿ ದೂರ ಎಲ್ಲೋ ಬಿದ್ದಿದೆ, ತಲೆಗೆ ತುಂಬ ಪೆಟ್ಟಾಗಿದೆ. ಆ ಹೆಣ್ಣು ಮಗುವಿಗೆ ಪೆಟ್ಟು ಬಿದ್ದು ಎಲ್ಲೋ ದೂರಕ್ಕೆ ಎಸೆಯಲ್ಪಟ್ಟಿದೆ. ಆದರೆ ನೋಡಿ, ಇವತ್ತಿಗೂ ಆ 2 ಮಕ್ಕಳು ಬದುಕಿದ್ದಾವೆ. ಇವತ್ತಿಗಿದೆ, ಆ ಮಕ್ಕಳು ದೊಡ್ಡವರಾಗಿದ್ದಾರೆ. ಆದರೆ ಅಪ್ಪ ಅಮ್ಮಂದಿರು ಒಂದೇ ಕಾರಲ್ಲಿದ್ದವರು. ಅಪ್ಪ ಅಮ್ಮಂದಿರು ಸತ್ತು ಹೋದರು, ಮಕ್ಕಳು ಬದುಕಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಅಪ್ಪ ಅಮ್ಮಂದಿರು ಸಾಯಬೇಕು ಅಂತ ಭಗವಂತನ ಇಚ್ಛೆ ಇತ್ತು, ಮಕ್ಕಳು ಬದುಕಬೇಕು ಅಂತ ಭಗವಂತನ ಇಚ್ಛೆ ಇತ್ತು. ಇಷ್ಟು ಮಾತ್ರ ಅಲ್ಲ, ಇನ್ನೂ ವಿಚಿತ್ರ ಅಂತ ಹೇಳಿದ್ರೆ, ಒಬ್ಬನನ್ನು ಕೊಲ್ಲಬೇಕು ಅಂತಾನೆ ಕರ್ಕೊಂಡೋದ್ರು ನೋಡಿ. ಕೊಲ್ಲಬೇಕು ಅಂತಾನೆ ಕಟುಕರು ಕರ್ಕೊಂಡೋಗಿ ಒಂದು ಗೊಂಡಾರಣ್ಯದಲ್ಲಿ ಮಚ್ಚಿನಿಂದ ಹೊಡೆದ್ರು, ಕುತ್ತಿಗೆಗೆ ಹೊಡೆದ್ರು, ಕೆಳಗೆ ಬಿದ್ದವನು. ಮುಗಿತವನ ಕತೆ ಎಂದು ತಿಳ್ಕೊಂಡ್ರು. ನೋಡಿ, ಸಾರಿ ಹೊಡೆದಿದ್ದಾರೆ, ಹೊಡೆದು ರಕ್ತ ಬಂದಿದೆ, ಎಲ್ಲ ಕಿತ್ತೋಗಿದೆ, ಎಲ್ಲ ಕಿತ್ಕೊಂಡು ಹೋಗಿದೆ, ಅರ್ಧ ಕುತ್ತಿಗೆ ಕಿತ್ಕೊಂಡು ಹೋಗಿದೆ. ಅವರು ತಾವು ಹೊರಟೋದ್ರು. ಆಶ್ಚರ್ಯ ನೋಡಿ, ಅವನಿನ್ನೂ ಸತ್ತಿಲ್ಲ. ಇದು ನಡೆದ ಘಟನೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಆ ವ್ಯಕ್ತಿ ತಾನು ನಡ್ಕೊಂಡು ಬಂದ, ಆ ಗೊಂಟಾರಣ್ಯದಿಂದ ನಡ್ಕೊಂಡು ಬಂದು, ಅವನು ಯಾವುದೋ ಬಸ್ಸಲ್ಲಿ, ಅಂದ್ರೆ ನೋಡಿ, ಭಗವಂತ ಉಳಿಸ್ಬೇಕು ಅಂತಿದ್ರೆ ಯಾವ ರೀತಿ ಉಳಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ. ಆ ವ್ಯಕ್ತಿಯೇ ಬಂದು ಆಸ್ಪತ್ರೆ ಸೇರಿಕೊಂಡು ಅವನಿಗೆ ಚಿಕಿತ್ಸೆ ಆಗಿ ಇವತ್ತು ಬದುಕಿದ್ದಾರೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ನಾನು ಕೊಲ್ತೇನೆ ಅಂತ ಲೆಕ್ಕಾಚಾರ ಮಾಡಿದ್ರು ದೇವರೊಬ್ಬ ಕೊಲ್ಬೇದೆ ಅಂತ ಲೆಕ್ಕಾಚಾರ ಮಾಡುವವರೆಗೆ ಯಾರೂ ಸಾಯುವುದಿಲ್ಲ. ಆದರೆ ದೇವರು ಕೊಲ್ಲಬೇಕು ಅಂತ, ಮುಗಿಸ್ಬೇಕು ಅಂತ ಲೆಕ್ಕಾಚಾರ ಮಾಡಿದ್ನ, ಏನು ಬೇಡ, ಮುಖದಲ್ಲಿ ಮೂಡುವ ಒಂದು ಮೊಡವೆ ಸಾಕು ಸಾಯಿಸ್ಲಿಕ್ಕೆ. ನಿಮಗೆ ಆಶ್ಚರ್ಯ ಆಗು, ಬರೀ ಒಂದು ಮೊಡವೆಯಿಂದ ಒಬ್ಬ ಸತ್ತವರಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಭಗವಂತನ ಇಚ್ಛೆ. ಇದಕ್ಕಿಂತ ದೊಡ್ಡದು ಇನ್ನೇನು ನಿಮಗೆ ವಿವರಣೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾರು ಏನು ಬೇಕಾದರೂ ವಿವರಣೆ ಕೊಡ್ಬೋದು, ನಿಜವಾದದ್ದಿದೆ. ಹೀಗೆ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ಸೃಷ್ಟಿಸುವವ, ಸಂಹರಿಸುವವ, ಕಾಪಾಡುವವ, ಬೇಕಾದ್ದನ್ನ ಕೊಡುವವ, ಬೇಡಾದ್ದನ್ನ ಬಿಡುವವ ಅವನೇ ದೇವರು. ಜನ್ಮಾದ್ಯಸ್ಯ ಯತಃ ಇದೇ ಹೇಳ್ತಾ ಇದೆ. ಯಾರ್ರೀ ಅವನು? ಆ ದೇವರು ಯಾರು? ಯಾಕಂತ ಹೇಳಿದ್ರೆ ನಾವು ಕೇಳಲಿಕ್ಕೆ ಹೋದ್ರೆ ತಲೆ ಕೆಟ್ಟು ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇದೇ ಈ ಜಗತ್ತನ್ನು ಸೃಷ್ಟಿ ಮಾಡುವವ ವಿಷ್ಣು ಅಂತ ಕೆಲವರು ಹೇಳ್ತಾರೆ, ಜಗತ್ತನ್ನು ಸೃಷ್ಟಿ ಮಾಡುವವ ಶಿವ ಅಂತ ಹೇಳ್ತಾರೆ, ಇಲ್ಲ ದುರ್ಗಿ, ಇಲ್ಲ ಗಣಪತಿ. ಈ ರೀತಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಮಗೆ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ, ಒಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿದರೆ ಅದಕ್ಕೆ ಭಾಗವತ ಹೇಳುತ್ತದೆ, ಅವರು ಇವರು ಹೇಳಿದ್ದನ್ನು ಕೇಳಬೇಡಿ. ಯಥೋನ್ವಯಾತ್ ಅಂತ ಹೇಳಿತು. ಮತ್ತೆ ಯಾವ ಮಾತನ್ನ ಕೇಳಿ ನೀವು ಅಂತ ಹೇಳಿದರೆ, ಋಷಿಮುನಿಗಳು ತಮ್ಮ ಅನುಭವದಿಂದ ಕಂಡಂತಹ ಮಾತೇನಿದೆ ಅದೇ ವೇದಗಳು.
ಆ ವೇದಗಳ ಅಭಿಪ್ರಾಯ ಋಷಿಮುನಿಗಳ ಎಕ್ಸ್ಪೀರಿಯನ್ಸ್, ಅವರು ಅನುಭವಿಸಿದ್ದು ಏನು ಅನುಭವಿಸಿದ್ರೋ ಅದನ್ನು ನಮಗೆ ಕೊಟ್ಟರು. ಅದನ್ನು ಮೊದಲು ತಿಳಿ. ಯಾಕಂತ ಹೇಳಿದ್ರೆ ಯಾವ ಋಷಿಮುನಿಗಳು ತಲೆಗೆ ತೋಚಿದ್ದನ್ನು ಹೇಳುವುದಿಲ್ಲ. ಎಲ್ಲ ಋಷಿಗಳ ಅಭಿಪ್ರಾಯವು ಒಂದೇ. ಯಾರಿಂದಾಗಿ ಈ ಜಗತ್ತಾಗುತ್ತಾ ಇದೆ ಅಂತ ವೇದಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅವನನ್ನೇ ವಿಷ್ಣು ನಾರಾಯಣ ಅಂತ ಕರೆಯುವಂಥದ್ದು. ಯಥೋನ್ವಯಾತ್, ಇದನ್ನು ನೀವು ಇನ್ನೂ ನೋಡಿ, ಇತರತಃ ಅಂತ ಹೇಳ್ತಾರೆ. ಇನ್ನು ನೀವೇ ಯೋಚನೆಯನ್ನು ಮಾಡಿ. ಯಾವತ್ತು ಒಂದು ಮಗುವನ್ನ ಕಂಡು ಅಂತ ಹೇಳಿದ ಕೂಡಲೇ ನಾವು ಮೊದಲೇನು ಕೇಳೋದಾದ್ರೆ ನಿಮ್ಮ ಅಪ್ಪಮ್ಮ ಯಾರು ಮೊದಲು ಕೇಳ್ತೇವೆ. ಅಂದ್ರೆ ಒಂದು ಮಗು ಇದೆ ಅಂದ್ರೆ ಅಪ್ಪ ಅಮ್ಮ ಇದ್ದೇ ಇದೆ ಅಂತ ತಾನೆ. ಅಪ್ಪ ಅಮ್ಮ ಇಲ್ಲದೆ ಮಗು ಇರುವುದುಂಟಾ? ಯಾರೋ ಇಲ್ಲ, ಆ ಮಗುವಿಗೆ ಯಾರು ಅಪ್ಪ ಅಮ್ಮ ಇಲ್ಲ, ಬುದ್ಧಿ ಇಲ್ಲ ಅಂತ ಹೇಳ್ತೇವೆ, ತಲೆ ಸರಿ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಒಂದು ಮಗು ಇದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇದ್ದೇ ಇದ್ದಾರೆ. ಒಂದು ಮನೆ ಇದೆ ಅಂದ್ರೆ ಕಟ್ಟಿದ ಒಬ್ಬ ಇಂಜಿನಿಯರ್ ಇದ್ದೇ ಇದ್ದಾನೆ. ನಮಗೆ ಗೊತ್ತು ಇದರಿಂದ ಯಾವನೋ ಒಬ್ಬ ಇದ್ದೇ ಇದ್ದಾನೆ ಅಂತ. ಹಾಗಿರ್ಬೇಕಾದ್ರೆ ಜಗತ್ತಿಗೆ ಮಾತ್ರ ಯಾರೂ ಇಲ್ಲ, ತನ್ನಷ್ಟಕ್ಕೆ ಆಯ್ತು ಅಂತ ಹೇಳಿದ್ರೆ ಬುದ್ಧಿ ಇಲ್ಲದವರು ಮಾತ್ರ ಹೇಳಬಹುದು. ಬುದ್ಧಿ ಇಲ್ಲದವರು ಮಾತ್ರ ಇವರನ್ನೇ ಬುದ್ಧಿಜೀವಿಗಳು ಅಂತ ಕರೆಯುವುದು. ಯಾಕಂದ್ರೆ ಬುದ್ಧಿ ಇಲ್ಲದ ಮಂದಿ ಅವರು. ಬುದ್ಧಿ ಇಲ್ಲದೆ ಬದುಕುವ ಜೀವಿಗಳೇ ಬುದ್ಧಿಜೀವಿಗಳು. ಅದರಿಂದಾಗಿ ನಿಜವಾಗಿಯೂ ನಾವು ಯೋಚನೆಯನ್ನ ಮಾಡಿದಾಗ ಪ್ರತಿಯೊಬ್ಬನಿಗೂ ಗೊತ್ತಾಗೇ ಆಗ್ತದೆ, ಜಗತ್ತಿನಲ್ಲಿ ಯಾವುದೇ ನೋಡಿದಾದ್ರೆ ಇದಕ್ಕೊಬ್ಬ ಅಪ್ಪ ಅಮ್ಮ ಇದ್ದಾರೆ ಅಂತ. ಈ ಜಗತ್ತಿಗಿಲ್ವೇನು ಅವನು ಎಂಥವ, ಸಾಮಾನ್ಯವಾ? ಇಲ್ಲ, ಅವನು ಎಲ್ಲರಿಗಿಂತ ವಿಶಿಷ್ಟನಾಗಿರುವವ, ಅವನೇ ದೇವರು. ಯಾರು ಎಲ್ಲರಿಗಿಂತ ಎಲ್ಲರನ್ನ ಮೀರಿಸಿ ನಿಂತಿದ್ದಾನೋ ಅವನೇ ದೇವರು. ಯಾಕಂದ್ರೆ ಅರ್ಥೇಶ್ವಭಿಜ್ಞ ಸ್ವರಾಟ್, ಅವನು ಎಲ್ಲ ಬಲ್ಲವ, ಪ್ರತಿಯೊಂದು ಗೊತ್ತುಂಟು ಅವನಿಗೆ. ಯಾವ ರೀತಿ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ನಾವು ಮೊದಲು ಯಾರಿಗೆ ವಹಿಸ್ತೇವೆ ಅಂದ್ರೆ ಇಂಜಿನಿಯರಿಗೆ. ಯಾಕೆ ಇಂಜಿನಿಯರಿಗೆ ವಹಿಸ್ತೇವೆ ಅಂದ್ರೆ ಸ್ವಾಮಿ ನಮಗೆ ಗೊತ್ತಿಲ್ಲ, ಎಷ್ಟು ಮಣ್ಣು ಹಾಕಬೇಕು, ಎಷ್ಟು ಇಟ್ಟಿಗೆ ಹಾಕಬೇಕು, ಎಷ್ಟು ಸಿಮೆಂಟ್ ಹಾಕಬೇಕು, ಏನೂ ಗೊತ್ತಿಲ್ಲ ನಮಗೆ, ಅದಕ್ಕೆ ಇಂಜಿನಿಯರಿಗೆ ವಹಿಸ್ಬಿಡುವುದು. ಇದ್ರೆ ನಮಗೂ ಗೊತ್ತು, ಒಂದೊಮ್ಮೆ ನಾವು ಲೆಕ್ಕಾಚಾರ ಮಾಡಿದ್ರೆ ಮಾಡಿಬಿಡ್ಬೋದು, ಏನು ಕಲ್ಲಿಡುವುದು ಸಿಮೆಂಟ್ ಹಾಕುವುದು, ಆದರೆ ಎಷ್ಟು ದಿನ ಉಳಿತದೋ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ನಮಗೆ ಭಯ. ಅದಕ್ಕಾಗಿ ಒಂದು ಇಂಜಿನಿಯರನ್ನು ಕರೆದು, ನೋಡಿ ಸ್ವಾಮಿ ಗಟ್ಟಿ ಮುಟ್ಟು ಮನೆಯನ್ನು ಕಟ್ಕೊಡಿ, ನಮಗೆ ಗೊತ್ತಾಗೋದಿಲ್ಲ ಅಂದರೆ ಎಷ್ಟೆಷ್ಟು ಹಾಕಬೇಕು, ಯಾವ್ಯಾವ್ದು ಹಾಕಬೇಕು ಎಲ್ಲವರಿಗೂ ಗೊತ್ತು. ಆ ರೀತಿ ಅರ್ಥೇಶ್ ಅಭಿಜ್ಞ, ಈ ಜಗತ್ತಿನ ಒಂದೊಂದು ಮೂಲೆಯನ್ನು ಒಂದೊಂದು ಕಣಕಣವನ್ನು ಬಲ್ಲವನು ದೇವರು, ಇನ್ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಅವನು ಸೃಷ್ಟಿ ಮಾಡಬಲ್ಲ. ಯಾರು ತಿಳ್ಕೊಂಡಿದ್ದಾರೋ ಅವನು ಮಾತ್ರ ಸೃಷ್ಟಿ ಮಾಡ್ತಾನೆ. ಅಲ್ಲಿಗೆ ನಮಗೊಂದು ಪ್ರಶ್ನೆ ಬಂದ್ಬಿಡ್ತದೆ, ಹೌದು ಇದೆಲ್ಲವನ್ನ ದೇವರು ಸೃಷ್ಟಿ ಮಾಡಿದ, ಅವನೇ ನಾರಾಯಣ ವಿಷ್ಣು ಅಂತ ಹೇಳಿದ್ರೆ ಅವನನ್ನು ಸೃಷ್ಟಿ ಮಾಡಿದವರು ಯಾರು, ಅವನ ಅಪ್ಪ ಅಮ್ಮ ಯಾರು? ನಮಗೊಂದು ಪ್ರಶ್ನೆ ಬರ್ತದೆ. ಅಂದ್ರೆ ಸ್ವರಾಟ್ ಅಂತ ಹೇಳ್ತಾರೆ, ಇಲ್ಲ, ಅವನನ್ನು ಯಾರೂ ಸೃಷ್ಟಿ ಮಾಡಿದವರಿಲ್ಲ. ಯಾಕಂದ್ರೆ ಏನು ಇಲ್ಲದೆ ಇರುವಾಗಲೂ ಇರುವವ ಅವನೊಬ್ಬನೇ, ದೇವರೊಬ್ಬನೇ. ಅದಕ್ಕಾಗಿ ಅವನನ್ನು ದೇವರು ಅಂತ ಕರೆದದ್ದು. ನಮ್ಮ ಹಾಗೆ ಅಲ್ಲ, ನಮ್ಮ ಹಾಗೆ ಯಾರು ಅಪ್ಪ ಅಮ್ಮ ಇಲ್ಲ ಅವನಿಗೆ, ಅವನೇ ಎಲ್ಲದಕ್ಕೂ ಅಪ್ಪ ಅಮ್ಮ, ಅವನೇ ಒಬ್ಬ ದೇವರು. ಈ ವಿಷಯ ನಿಮಗೆಲ್ಲ ಹೇಗೆ ಗೊತ್ತಾಯಿತು? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ದೇವರೇ ಈ ಮಾತು ಹೇಳಿದ್ನಂತೆ. ತಾನು ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖನನ್ನು ಸೃಷ್ಟಿ ಮಾಡಿ ಆ ಚತುರ್ಮುಖನಿಗೆ ಈ ಎಲ್ಲ ವಿಷಯವನ್ನು ಹೇಳಿದ. ನೋಡಪ್ಪ, ನಾನೇ ಎಲ್ಲ ಮಾಡೋದು, ನನ್ನಿಂದಲೇ ಎಲ್ಲ ಆಗ್ತಾ ಇದೆ, ಸೃಷ್ಟಿ ಮುಂತಾದವುಗಳೆಲ್ಲ ಅಂತ ದೇವರೇ ಹೇಳಿದ. ಅಯ್ಯೋ, ದೇವರಿಗೂ ಇಂಥ ಫಜೀತಿ ಬಂತ? ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳೋದು. ನಾವೇ ಹೇಳ್ತೇವಲ್ವಾ, ನಾವೇ ಅದು ಮಾಡಿದ್ದು, ನಾವೇ ಇದು ಮಾಡಿದ್ದು. ಯಾಕಂದ್ರೆ ಗೊತ್ತಾಗುದಿಲ್ಲ, ಅದಕ್ಕೆ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು. ದೇವರಿಗೂ ತನ್ನನ್ನು ತಾನೇ ಹೊಗಳಬೇಕಾದ ಅನಿವಾರ್ಯತೆ ಬಂತೋ ಅಂತ ಕೇಳಿದರೆ, ಮುಖ್ಯಂತಿಯಂ ಸೂರಯ, ದೇವರು ಒಂದು ಪಕ್ಷ ತನ್ನ ಬಗ್ಗೆ ತಾನು ತಿಳಿಸಿ ಕೊಡದೇ ಇರಲಿಲ್ಲ ಅಂತ ಹೇಳಿದ್ರೆ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಅವನ ಬಗ್ಗೆ ಗೊತ್ತೇ ಆಗುದಿಲ್ಲ ಅಂತ. ನಿಮಗೆ ಎಲ್ಲಿವರೆಗೆ ಅಂದ್ರೆ, ಭಾಗವತ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ, ಭಾಗವತವನ್ನು ಓದಿದ್ರೂ ಕೂಡ ಯಾವಾಗ ನಮಗೆ ಅರ್ಥ ಆಗತ್ತೆ ಗೊತ್ತುಂಟಾ? ದೇವರು ನಮಗೆ ಆ ಭಾಗವತದ ಅರ್ಥವನ್ನ ಸರಿಯಾಗಿ ತಿಳಿಸಿಕೊಟ್ರೆ ಮಾತ್ರ ಅರ್ಥ ಆಗತ್ತೋ ಅಷ್ಟೇ ಹೊರತು ಇಲ್ದಿದ್ರೆ ಅರ್ಥ ಆಗುದಿಲ್ಲ. ಯಾತರವನಾನಯ್ಯ ಇಂದಿರೇಶ ತಿಳಿಸಿಕೊಡುವವ ನೀನೆ, ಶ್ರುತಿತತಿಗಳೊಳಗೆದ್ದು ತಿಳಿಸಿ ಹೇಳುವ ನೀನೆ, ಉಪದೇಶಕರುಳು ತಿಳಿಯುವನು ನೀನೆ, ಬುದ್ಧ್ಯಾನೇಂದ್ರಿಯಗಳೋಳು ನೆಲೆಗೊಂಡು ನಿಖಿಳ ವ್ಯಾಪಾರ ಮಾಡುತ್ತಲಿಪ್ಪೆ. ಯಾತರವ ನಾನಯ್ಯ ಇಂದಿರೇಶ. ಇದನ್ನೇ ದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ದೇವರೇ, ಪುಸ್ತಕ ಹಿಡಿದ್ರೂ ಅರ್ಥ ಆಗಬೇಕು ಅಂತಿಲ್ಲ, ಪ್ರವಚನ ಕೇಳಿದ್ರೂ ಅರ್ಥ ಆಗಬೇಕು ಅಂತಿಲ್ಲ. ಕೆಲವೆಲ್ಲ ಪ್ರವಚನ ಕೇಳ್ತೇವೆ, 2 ಗಂಟೆ ಚೆನ್ನಾಗಿ ಕೇಳ್ತೇವೆ, ಹೊರಗೆ ಬಂದು ಏನು ಹೇಳಿದ್ರು, ಏನೋ ಹೇಳಿದ್ರು, ಇಷ್ಟೇ. ನಾವು 2 ಗಂಟೆ ಕೇಳಿದ್ರು, ಏನೋ ತುಂಬ ಹೇಳಿದ್ರು, ಏನು ಒಂದು ಗೊತ್ತಾಗಲಿಲ್ಲ ಒಳಗೆ. ನಿಜವಾಗಿಯೂ ಕೂಡ ಈ ರೀತಿಯಾದರೆ ಪ್ರಯೋಜನ ಇಲ್ಲ. ಮತ್ತೆ ಒಳಗೆ ಹೋಗಬೇಕು, ಅರ್ಥ ಆಗಬೇಕು. ಅದು ಹೇಗೆ ಅರ್ಥ ಆಗಬೇಕು ಅಂದರೆ, ತಿಳಿಸಿ ಹೇಳುವ ನೀನೇ.
ಆ ದೇವರೇ ನಮಗೆ ಯಾರು ತಿಳಿಸಿ ಹೇಳುವವನಿದ್ದಾನೆ, ಅವನಲ್ಲಿ ಕೂತು ನಮಗೆ ಅರ್ಥ ಆಗುವ ಹಾಗೆ ಹೇಳಿಸ್ಬೇಕು. ನಮ್ಮ ಒಳಗೆ ಕೂತು ಅರ್ಥ ಆಗುವ ಹಾಗೆ ಕೇಳಿಸ್ಬೇಕು. ದೇವರೇ ಎಲ್ಲವನ್ನು ಮಾಡುವವ ಅವನೇ. ಅದಕ್ಕೆ ಇಲ್ಲದೇ ಇದ್ರೆ ಅವನ ಬಗ್ಗೆ ನಮಗೆ ಅರ್ಥ ಆಗುವುದೇ ಇಲ್ಲ. ನೋಡಿ, ಇವತ್ತು ಭಾಗವತವನ್ನು ಓದಿದವರು ಅನೇಕ ಮಂದಿ ಇದ್ದಾರೆ, ಆದರೆ ಮಾಡಿದ ಮಾತ್ರ ತಪ್ಪೇ ಅರ್ಥ. ಯಾಕಂದ್ರೆ ದೇವರೇ ಅವರಿಗೆ ಸರಿಯಾದ ಅರ್ಥವೇ ಮಾಡಿಸ್ಲಿಲ್ಲ. ಅದಕ್ಕೆ ನೋಡಿ, ಯಾವತ್ತು ನಾವು ಭಾಗವತವನ್ನು ಇವತ್ತು ಭಾಗವತ ಕೇಳಲಿಕ್ಕೆ ಕೂತಿದ್ದೇವೆ, ಮೊದಲು ಯಾಕೆ ಪೂಜೆ ಮಾಡುವುದು? ದೇವರ ಪೂಜೆ ಅಂದ್ರೆ ದೇವರೇ ಚೆನ್ನಾಗಿ ಹೇಳಿಸು, ಚೆನ್ನಾಗಿ ಕೇಳಿಸು ಅಂತ, ಕೇಳಿದ ಅರ್ಥ ಆಗುವ ಮಾಡು ಅಂತ. ಮತ್ತೆ ಕೇಳಿದ್ದು ಕೂಡ ವಿಪರೀತ ಅರ್ಥ ಆಗ್ಬಿಟ್ರೆ ಭಾರಿ ಕಷ್ಟ. ಇದು ಆಗಿದ್ದುಂಟು ನೋಡಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಬ್ರು ತಾವು ಪಾಠ ಕೇಳಿ, ಒಬ್ಬ ಇಂದ್ರ, ಇನ್ನೊಬ್ಬ ವಿರೋಚನ, ಇಬ್ರು ಪಾಠ ಕೇಳಲಿಕ್ಕೆ ಬಂದ್ರು ಬ್ರಹ್ಮನ ಹತ್ರ. ಬ್ರಹ್ಮ ಇಬ್ಬರಿಗೂ ಒಂದೇ ಹೇಳಿದ್ದು, ಆದರೆ ಮಾಡಿದ ಮಾತ್ರ ಇಬ್ರು ಬೇರೆ ಅರ್ಥ ಮಾಡ್ಕೊಂಡಿದ್ರು. ಇಬ್ರು ಒಂದು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಒಂದೇ ಶಬ್ದ, ಇಬ್ರಿಗೂ ಒಂದೇ ಶಬ್ದ ಹೇಳಿದ್ರು. ಇವನಿಗೆ ವಿರೋಚನನಿಗಾದದ್ದು ಬೇರೆ ಅರ್ಥ, ಇಂದ್ರನಿಗಾದದ್ದು ಬೇರೆ ಅರ್ಥ. ಯಾಕಂದ್ರೆ ಅವರೊಳಗೆ ಕೂತು ಅದನ್ನೇ ದೇವರ ಅರ್ಥ ಮಾಡಿಸ್ಬಿಟ್ಟ. ಅದೇ ರೀತಿ ದೇವರ ಅನುಗ್ರಹ ಇಲ್ಲದಿದ್ರೆ ನಮಗೆ ಪಾಠ ಕೇಳಿಯೂ ಕೂಡ ಬೇರೆ ಅರ್ಥ ಆಗ್ಬಿಡ್ತದೆ, ಭಾಗವತ ಕೇಳಿಯೂ ಕೂಡ ಬೇರೆ ಅರ್ಥ ಆಗ್ತದೆ. ಆ ರೀತಿ ಆಗಬಾರದು. ಅದಕ್ಕಾಗಿ ದೇವರೇ ತನ್ನ ಜ್ಞಾನವನ್ನು ನಮಗೆ ಕರೆಸಿಕೊಡಬೇಕು. ಇದ್ರೆ ತಪ್ಪೇ ದೇವರ ಬಗ್ಗೆ ನಮಗೆ ಅರ್ಥ ಆಗ್ಬಿಡ್ತದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಇಂಥ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಲ್ವಾ, ಆಶ್ಚರ್ಯ ಏನು ಗೊತ್ತುಂಟಾ? ಈ ಜಗತ್ತಿನಲ್ಲಿರುವುದು ಮೂರೇ ವಸ್ತುಗಳು ಕಾಣ್ತಾ ಇರುವುದು. ಈ ಮೂರನ ಮಿಶ್ರಣವೇ ಎಲ್ಲಾ ಜಗತ್ತು. ಯಾವುದು ಅಂದ್ರೆ ಮಣ್ಣು, ನೀರು, ಬೆಂಕಿ. ಇದೇ ಈ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ವಸ್ತು ನೋಡಿ, ಇದರಲ್ಲಿರುವುದೇ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಆದರೆ ಗಾಳಿ ಆಕಾಶ ಕಣ್ಣಿಗೆ ಕಾಣುವುದಿಲ್ಲ, ಕಣ್ಣಿಗೆ ಕಾಣುವುದು ಮಣ್ಣು, ನೀರು, ಬೆಂಕಿ. ಈ ದೇಹದಲ್ಲಿರುವುದು ಮಣ್ಣು, ನೀರು, ಬೆಂಕಿ. ಮಣ್ಣಿನಂಶವೇ ಇಲ್ಲಾಗಿರುವಂತಹದ್ದು. ಚರ್ಮ, ಮಾಂಸ, ಮೂಳೆ ಎಲ್ಲ ಮಣ್ಣಿನಂಶ. ಅದಕ್ಕೆ ನಾಳೆ ಸತ್ ಮೇಲೆ ಒಂದೊಮ್ಮೆ ಮಣ್ಣಿನಲ್ಲಿ ಹಾಕಿದ್ರು ಅಂದ್ರೆ ಎಲ್ಲ ಮಣ್ಣಲ್ಲಿ ಸೇರೋಗುತ್ತೆ. ಯಾಕಂದ್ರೆ ಮಣ್ಣಿನಿಂದ ಆಗಿದ್ದದು. ಅದಕ್ಕೆ ಮಣ್ಣಿಂದ ಬಂದದೇ ಆಹಾರ ಬೇಕು. ಇದಕ್ಕೆ ಈ ದೇಹ ಬೆಳಿಲಿಕ್ಕೆ ಯಾವುದು ಬೇಕು? ಮಣ್ಣಿಂದ ಬಂದ ಆಹಾರ ಬೇಕು, ಗಾಳಿಯಿಂದ ಬಂದದ್ದಾಗುವುದಿಲ್ಲ. ಹಾಗೆಯೇ ನೀರಿನಂಶ, ಆ ನೀರಿನಂಶವೇ ಒಳಗಿರುವುದರಿಂದ ತಾನೆ ಬೆವರು ಬರುವುದು, ಒಳಗೆ ನೀರಿನಂಶ ಇದೆ. ಅದೇ ರೀತಿ ಬೆಂಕಿ ಅಂಶ, ಅದಕ್ಕೆ ಮೈ ಬಿಸಿ ಇರುವುದು, ಬೆಂಕಿ ಅಂಶ ಇರುವುದರಿಂದಲೇ. ಈ ರೀತಿ ಮಣ್ಣು, ನೀರು, ಬೆಂಕಿ. ಕಡೆಗೆ ನಮ್ಮ ಮನೆಯಲ್ಲಿ ಅನ್ನ ಆಗೋದು ಮಣ್ಣು, ನೀರು, ಬೆಂಕಿ. ಇನ್ನೇನಿಲ್ಲ, ಮಣ್ಣಿನಿಂದ ಬೆಂದ ಅಕ್ಕಿ, ನೀರು ಹಾಕಿದ್ವು, ಕೆಳಗಿಂದ ಬೆಂಕಿ ಹಾಕಿದ್ವು, ಅವಾಗ ಕೊತ ಕುಯ್ದು ಅನ್ನ ಆಯ್ತು. ಅಲ್ಲಿರೋದು ಮಣ್ಣು, ನೀರು, ಬೆಂಕಿಯೇ. ಕಡೆಗೆ ನಾವು ಇದು ಹೊಲದಲ್ಲಿ ಭತ್ತ ಬರ್ತದಲ್ವ, ಮಣ್ಣು, ನೀರು, ಬೆಂಕಿ. ಅಲ್ಲೂ ಕೂಡ ಮಣ್ಣು ಬೇಕು, ಮಣ್ಣಲ್ಲಿ ಬೀಜ ಹಾಕಬೇಕು, ಮತ್ತೆ ಮೇಲೆ ಬಂತು, ಅದಕ್ಕೆ ಬಳೆ ಬರಬೇಕು. ಮಣ್ಣು, ನೀರು, ಬೆಂಕಿ, ಸೂರ್ಯನ ಬಿಸಿಲು ಬೀಳಬೇಕು, ಆಗ ಭತ್ತ ಮೇಲೆ ಬಂತು. ಪ್ರತಿಯೊಂದು ಇಡೀ ಜಗತ್ತಿನಲ್ಲಿರುವುದು ಮಣ್ಣು, ನೀರು, ಬೆಂಕಿ. ದೇವರ ಅವತಾರವೂ ಇದೇ ರೀತಿ, ಮಣ್ಣು, ನೀರು, ಬೆಂಕಿ. ಅಂದರೆ ನೋಡಿ, ಭಗವಂತ, ಜೀವ, ಜಡ, ಇದೇ ಜಗತ್ತು. ಈ ಜಗತ್ತಿನಲ್ಲಿ ಒಟ್ಟಿಗಿರುವುದು ಇಷ್ಟೇ ಮೂರೇ, ದೇವರು, ಜೀವ, ಜಡ. ದೇವರು ಈ ಜಗತ್ತಿನಲ್ಲಿ ತಾನು ಅವತರಿಸಿ ಬರ್ತಾನಂತೆ. ಇದೇ ಮುಂದೆ ಭಾಗವತದಲ್ಲಿರುವ ಕಥೆಗಳು. ಆದರೆ ಒಂದು ನಾವು ಪ್ರಾರಂಭದಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ದೇವರು ಯಾವ ರೀತಿ ಇಲ್ಲಿ ಕಾಣಿಸಿಕೊಳ್ತಾನೆ. ಕೃಷ್ಣನಾಗಿ ಬಂದ, ರಾಮನಾಗಿ ಬಂದ, ನರಸಿಂಹ, ವಾಮನ ಎಲ್ಲ ಬಂದ. ಯಾವ ರೀತಿ ಬಂದ ಅಂದ್ರೆ ತೇಜಸ್ಸಿನ ಹಾಗೆ, ದೀಪದ ಹಾಗೆ. ಒಂದು ದೀಪ ದೇವರೊಳಗಿದೆ, ಅಲ್ಲಿಂದ ಒಂದು ದೀಪ ಹಚ್ಚಿಕೊಂಡು ಬಂದು, ಅದರಿಂದ ಇನ್ನು 100 ದೀಪ ಹಚ್ಚಿದ್ವು. ಒಳಗೆ ರಂಗಪೂಜೆಗೆ ಏನೇನು ದೀಪ ಇತ್ತು ಎಲ್ಲ ದೀಪ ಹಚ್ಚಿದ್ವು. ಯಾವುದಾದ್ರೂ ದೀಪದಲ್ಲಿ ವ್ಯತ್ಯಾಸ ಇದೆಯಾ? ಒಳಗಿನ ದೀಪಕ್ಕೆ, ಹೊರಗಿನ ದೀಪಕ್ಕೆ, ಹಚ್ಚಿದ ದೀಪಕ್ಕೆ ಎಲ್ಲ ಒಂದೇ ರೀತಿ ಉರಿತಾ ಇದೆ, ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಹೀಗೆ ಅಂತ ದೇವರ ಅವತಾರ. ಪೂರ್ಣಮದಂ ಪೂರ್ಣಮಿದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದೇವರು ತಾನು ವೈಕುಂಠ ಲೋಕದಲ್ಲಿ ಪೂರ್ಣನಾಗಿದ್ದಾನೆ. ಅದೇ ದೇವರಲ್ಲಿ ಇಳ್ಕೊಂಡು ಬರ್ತಾನೆ, ರಾಮನಾಗಿ, ಕೃಷ್ಣನಾಗಿ. ಹಾಗೆ ದೀಪದಿಂದ ದೀಪ ಬಂದಾಗೆ ಈ ದೀಪವು ಆ ದೀಪದ ಹಾಗೇ ಪೂರ್ಣ. ಅದೇ ರೀತಿ ಈ ಅವತಾರಗಳು ಭಗವಂತನದ್ದೇನಿದೆ ಎಲ್ಲವೂ ಕೂಡ ಆ ಮೂಲ ರೂಪಿಯಾದ ನಾರಾಯಣನಷ್ಟೇ ಶಕ್ತಿ ಉಳ್ಳದು, ಅಷ್ಟೇ ಬಲ ಉಳ್ಳದು, ಅದೇ ರೀತಿ ಇರುವಂಥದ್ದು, ಏನು ವ್ಯತ್ಯಾಸ ಇಲ್ಲ. ವಾರಿ ನಾವೆಲ್ಲ ಬರ್ತೇವಲ್ವಾ, ನಾವೆಲ್ಲ ಹೇಗೆ ಬರ್ತೇವೆ ಅಂತ ಹೇಳಿದ್ರೆ, ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬದಂತೆ ಅಂತ ಹೇಳಿದರೆ ನಾವೆಲ್ಲ ಇಲ್ಲಿಗೆ ಬರ್ತೇವೆ. ಒಳಗೆ ದೇವರು ಕೂತ್ಕೊಂಡು, ನಮ್ಮೊಳಗೆ ದೇವರಿದ್ದಾನೆ. ಆ ದೇವರ ಪ್ರತಿಬಿಂಬ ನಾವು. ಪ್ರತಿಬಿಂಬ ಅಂದರೆ ಏನರ್ಥ ಅಂತ ಹೇಳಿದರೆ, ಸೂರ್ಯ ಮೇಲಿದ್ದಾನೆ, ನೀರಿದೆ, ನದಿಯ ನೀರು, ಅದರಲ್ಲಿ ಪ್ರತಿಬಿಂಬ ಸೂರ್ಯನದ್ದು ಕಾಣಿಸ್ತಾ ಇದೆ. ವಾಸ್ತವಿಕವಾಗಿ ಅದನ್ನು ಮುಟ್ಟಿದರೆ ಸುಡುವುದಿಲ್ಲ. ನೀರಿನಲ್ಲಿ ಕಾಣುವ ಸೂರ್ಯನನ್ನು ಮುಟ್ಟಿದರೆ ಸುಡುವುದಿಲ್ಲ. ಆದರೆ ಸೂರ್ಯ ಅಲ್ವಾ, ಅದು ಸೂರ್ಯ ಹೌದು. ಅದೇ ರೀತಿ ನಾವು ದೇವರ ಪ್ರತಿಬಿಂಬ. ಆದರೆ ದೇವರ ಹಾಗೆ ಶಕ್ತಿ ಇಲ್ಲ ನಮಗೆ. ಆದರೆ ದೇವರ ಅಧೀನ, ದೇವರು ಹೇಳಿದಾಗೆ ಕಳ್ಕೊಂಡಿರುವವರು. ಯಾವ ರೀತಿ ಕನ್ನಡಿಯ ಮುಂದೆ ನಿಂತಾಗ
ಕನ್ನಡಿಯ ಒಳಗೆ ಕಾಣುವಂತಹ ಪ್ರತಿಬಿಂಬ ಏನಿದೆ ಅದು ಸಂಪೂರ್ಣ ಕನ್ನಡಿಯ ಒಳಗೆ ಕಾಣುವಂತಹ ವ್ಯಕ್ತಿ ಏನಿದ್ದಾನೆ ಅವನ ಅಧೀನ. ಅವನು ಕೈ ಎತ್ತಿದ್ರೆ ಅದು ಕೈ ಎತ್ತುತ್ತೆ, ಅವನು ಕೈ ಎತ್ತದಿದ್ರೆ ಅದು ಕೈ ಎತ್ತುದಿಲ್ಲ, ಇವನು ನೆಗಾಟೆ ಅದು ನೆಗಾಟತೆ. ಹೀಗೆ ಅಂತೆ ನಾವು ಭಗವಂತನ ಪ್ರತಿಬಿಂಬ. ಅವನು ನಮ್ಮಿಂದ ನೆಗಾಡಿಸಿದ್ರೆ ನಾವು ನೆಗಾಡ್ತೇವೆ, ಅವನು ನಮ್ಮಿಂದ ಅಳಿಸಿದ್ರೆ ನಾವು ಅಳಿಸ್ತೇವೆ, ಮಾತಾಡಿಸಿದ್ರೆ ಮಾತಾಡ್ತೇವೆ. ನಿಮಗೆ ಯಾವುದು ನಾವೇ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಡ್ರಿ. ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಇವಾಗ ನಾವೆಲ್ಲ ಭಾಗವತ ಹೇಳ್ತಾ ಇದ್ದೇವೆ, ಭಾಗವತ ಕೇಳ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ನೀವು ಕೇಳ್ತಾ ಇದ್ದೀರಿ, ಕೇಳ್ತಾ ಹೀಗೆ ತಲೆ ಆಡಿಸ್ತೀರಿ. ನೀವೇನು ಯೋಚನೆ ಮಾಡಿ ಅಲ್ಗಾಡಿಸುದಾ? ತಲೆ ಆಡಿಸ್ಬೇಕು ಅಂತ ಆಡಿಸುದಾ? ಅಲ್ಲ. ಮತ್ತೆ ಒಳಗೆ ಕೂತ ದೇವರು ತಲೆ ಆಡಿಸಿದ, ಅದಕ್ಕೆ ನೀವು ತಲೆ ಆಡಿಸಿದ್ರಿ. ಅಂದರೆ ಒಳಗೆ ಬಿಂಬ ಏನು ಮಾಡುತ್ತೋ ಪ್ರತಿಬಿಂಬ ಅದನ್ನು ಮಾಡ್ತದೆ. ನಾನು ಹೇಳಬೇಕಾದ್ರೆ ಕೈ ಹೀಗೆ ಮಾಡ್ತೇನೆ, ಕಾಲು ಹೀಗೆ ಮಾಡಿ, ಈ ಕೈಯನ್ನು ಹೀಗೆ, ಅದು ನಾನು ಯೋಚನೆ ಮಾಡಿ ಮಾಡೋದಲ್ಲ. ಮತ್ತೆ ಒಳಗೆ ಕೂತ ದೇವರು ಮಾಡ್ತಾನೆ, ಅದನ್ನು ನಾನು ಮಾಡ್ತೇನೆ. ಬಿಂಬ ಚಲಿಸಲು ಪ್ರತಿಬಿಂಬ ಚಲಿಸುವನು, ಬಿಂಬ ಪೂರ್ಣನು ಪ್ರತಿಬಿಂಬ ನಲ್ಪ. ಉಂಬೂಡುವೋ ಕ್ರಿಯೆ ಬಿಂಬ ಮಾಡಿಸಲು ಪ್ರತಿಬಿಂಬಕ್ಕೆ ಕುಂಟೆಂಬ ಬಿಂಬ ಕ್ರಿಯವೋ ಎನಗೆ ಇದೇ ಪಾಲಿಸು, ಇದೇ ಪಾಲಿಸು, ಇದೇ ಪಾಲಿಸಯ್ಯ. ಈ ರೀತಿ ಬಿಂಬ ಏನು ಮಾಡ್ತದೋ ಪ್ರತಿಬಿಂಬ ಅದನ್ನೇ ಮಾಡ್ತದೆ. ಹಾಗೆ ದೇವರು ನಮ್ಮ ಒಳಗೆ ಕೂತು ಏನನ್ನ ಮಾಡ್ತಾನೋ ಅದನ್ನೇ ನಾವು ಮಾಡ್ತೇವೆ. ಈ ರೀತಿ ದೇವರು ನಮ್ಮ ಒಳಗೆ ಕೂತು ಬರ್ತಾನೆ ಬಿಂಬನಾಗಿ. ಅದಕ್ಕಾಗಿ ಎಲ್ರಿಗೂ ನಮಸ್ಕಾರ ಮಾಡೋದು. ಈ ಜಗತ್ತಿನಲ್ಲಿ ತಂದೆ ತಾಯಂದಿರಿಗೆ ಯಾಕೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳಿದ್ರೆ, ಅವರೊಳಗೆ ದೇವರು ಕೂತು ಬಂದ ನನಗೆ ತಂದೆ ತಾಯಿಯಾಗಿ. ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಯಾಕೆ ನಮಸ್ಕಾರ ಮಾಡ್ತೇವೆ ಅಂದರೆ, ಅವರೊಳಗೆ ದೇವರಿದ್ದಾನೆ, ಅದಕ್ಕಾಗಿ ನಮಸ್ಕಾರ ಮಾಡೋದು. ಇನ್ನೊಂದಿದೆ ಜಡದ ಸೃಷ್ಟಿ. ಜಡದ ಸೃಷ್ಟಿ ಯಾವ ರೀತಿ ಅಂತ ಹೇಳಿದ್ರೆ, ಮೃದಾವಿನಿಮಯ ಅಂತ. ಮಣ್ಣಿನಿಂದ ಮಡಿಕೆ ಮಾಡಿದ ಹಾಗೆ ಒಬ್ಬ ಕುಂಬಾರ ಮಣ್ಣು ತಗೊಂಡ, ಮಣ್ಣನ್ನು ಜಡ್ಡಿ ಸರಿ ಮಾಡಿದ, ಅದನ್ನು ತಾನು ಚಕ್ರಕ್ಕೆ ಹಾಕಿದ, ಚಕ್ರಕ್ಕೆ ಹಾಕಿ ತಿರುಗಿಸಿದ, ಅದರಲ್ಲಿ ಆಕಾರ ಮಾಡಿದ, ಒಳ್ಳೆ ಮಡಿಕೆ ಆಯಿತು. ಮಡಿಕೆ ಆದದ್ದು ಮಣ್ಣಿನಿಂದ. ಹಾಗೆ ಈ ಜಗತ್ತೊಂದು ಮಡಿಕೆ. ಈ ಮಡಿಕೆಯನ್ನು ಭಗವಂತ ಸೃಷ್ಟಿ ಮಾಡಿದ ಮಣ್ಣಿನಿಂದ. ಯಾವುದಂದ್ರೆ ಅದೇ ಮೂಲ ಪ್ರಕೃತಿ ಅಂತ. ಅಂದರೆ ಏನೂ ಇಲ್ಲದೆ ಜಗತ್ತು ಸೃಷ್ಟಿಯಾದದ್ದಲ್ಲ, ಶೂನ್ಯದಿಂದ ಸೃಷ್ಟಿಯಾದದ್ದಲ್ಲ. ಮತ್ತೆ ಇದಕ್ಕೊಂದು ರಾ ಮೆಟೀರಿಯಲ್ ಇತ್ತು, ಏನದನ್ನೇ ಮೂಲ ಪ್ರಕೃತಿಯಿಂದ ತಿಳಿಸ್ತಾರೆ. ಇದನ್ನೆಲ್ಲ ವಿಸ್ತಾರವಾಗಿ ಭಾಗವತ ತಿಳಿಸ್ಕೊಂಡು ಹೋಗ್ತದೆ. ಈ ರೀತಿ ಭಗವಂತ ತಾನು ಸೃಷ್ಟಿ ಇಲ್ಲಿ ಅವತಾರ ತಾಳಿ ಬರ್ತಾ ಇದ್ದಾನೆ, ನಮ್ಮನ್ನು ಸೃಷ್ಟಿಸ್ತಾ ಇದ್ದಾನೆ, ನಮಗಾಗಿ ಈ ಜಗತ್ತನ್ನು ಸೃಷ್ಟಿಸ್ತಾ ಇದ್ದಾನೆ ಭಗವಂತ. ಅಷ್ಟು ಮಾತ್ರ ಅಲ್ಲ, ನಮಗೆ ಯಾವ್ಯಾವುದು ಕೆಟ್ಟದ್ದು ಬರ್ತಾ ಇದೆ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಅಂಥ ಭಗವಂತನನ್ನ ಅವನು ಎಂಥವ? ಸತ್ಯಂ ಪರಂ ಧೀಮಹಿ. ಸತ್ಯನಾಗಿರುವ ಅವನೇ. ಸತ್ಯ ಅಂದರೆ ಜಗತ್ತಿನಲ್ಲಿ ಯಾರನ್ನೂ ನಂಬಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲ ಸುಳ್ಳೆ. ಸುಳ್ಳು ಅಂದ್ರೆ ಏನರ್ಥ? ಇವತ್ತು ಹೇಗಿರ್ತಾರೋ ನಾಳೆ ಆಗಿರ್ತಾರೋ ಗೊತ್ತಿಲ್ಲ. ಇವತ್ತು ಚೆನ್ನಾಗಿರ್ಬೋದು, ನಾಳೆ ಮುಖಂ ತಿರ್ಸ್ಕೊಂಡು ಹೋಗ್ಬೋದು. ಅಂದರೆ ಈ ಮನುಷ್ಯ ಯಾವ ರೀತಿಯಿಂದ ನಂಬಲಿಕ್ಕೆ ಬರುವುದಿಲ್ಲ. ಆದರೆ ಭಗವಂತ ಹಾಗಲ್ಲ, ಯಾವತ್ತೂ ನಂಬಬಹುದಾದವ. ಅದಕ್ಕೆ ಹೇಳೋದು ಸತ್ಯನಾರಾಯಣ ಅಂತ. ಸತ್ಯನಾರಾಯಣ ಅಂದರೆ ಯಾವತ್ತೂ ನಂಬಬಹುದಾದವ ಅಂತ ಅವನು. ಅಷ್ಟು ಮಾತ್ರ ಅಲ್ಲ, ಭಗವಂತ ಯಾವತ್ತೂ ಸಜ್ಜನರನ್ನು ಕಾಪಾಡುವವ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಸತ್ಯ ಅನ್ನುವ ಶಬ್ದಕ್ಕೆ ಮುಖ್ಯವಾದ ಅರ್ಥ ಏನಂದ್ರೆ, ದೇವರು ನಮ್ಮ ಹಾಗಿರುವವನಲ್ಲ, ನಮ್ಮ ಹಾಗೆ ಈ ದೇಹ ಇಲ್ಲ ಅವನಿಗೆ. ಮತ್ತೆ ಜ್ಞಾನಾನಂದಮಯವಾದ ದೇಹ. ದೇವರು ಅಂದ್ರೇನು? ಜ್ಞಾನ, ಆನಂದ, ಈ ಎರಡನ್ನು ಒಂದೊಮ್ಮೆ ಒಟ್ಟು ಮಾಡಿ ಒಂದು ಮೂರ್ತಿ ಮಾಡಿದರೆ ಅದೇ ದೇವರಂತ. ಪರಂ, ಸರ್ವೋತ್ತಮನಾಗಿರುವ ಅವನಿಗಿಂತ ಮೇಲಿನ ಒಂದು ವಸ್ತುವೇ ಇಲ್ಲ ಅಂತ ದೇವರನ್ನ ಧೀಮಹಿ ಧ್ಯಾನ ಮಾಡೋಣ. ಅಂದರೆ ಭಾಗವತವನ್ನು ಕೇಳುವುದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಆಗಿರ್ತಾನೆ ಅಂದರೆ ಏನೂ ಗೊತ್ತಿಲ್ಲ ದೇವರ ಬಗ್ಗೆ. ಭಾಗವತವನ್ನು ಚೆನ್ನಾಗಿ ಕೇಳಿದ ಅಂದರೆ ಕಡೆಗೆ ಎಂಥ ಸ್ಟೇಜನ್ನು ಮುಟ್ತಾನೆ ಅಂದರೆ ಧ್ಯಾನ ಮಾಡುವವರೆಗೆ ಮುಟ್ತಾನೆ. ಅಂದರೆ ಅಷ್ಟು ಮೇಲಕ್ಕೇರಿಸ್ತದೆ ಭಾಗವತ ಒಬ್ಬ ವ್ಯಕ್ತಿಯನ್ನ. ಯಾಕಂದರೆ ಈ ಭಾಗವತದಲ್ಲಿ ಇರುವುದು ಅಂಥ ಧರ್ಮ. ಹೇಳ್ತಾರೆ ಅದನ್ನ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಈ ಭಾಗವತದಲ್ಲಿ ಹೇಳಿರುವಂತಹ ಒಂದು ನಿಜವಾದ ಧರ್ಮ, ಒಬ್ಬ ವ್ಯಕ್ತಿಯ ಉದ್ಧಾರಕ್ಕೆ ಬೇಕಾದ ಧರ್ಮ ಈ ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ಇದನ್ನು ಯಾರು ಕೇಳಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೇಳುವುದಲ್ಲ ಅಂತ ಹೇಳಿ. ಮತ್ತೆ ಇದಕ್ಕೊಂದು ಅರ್ಹತೆ ಇದೆ, ಎಲಿಜಿಬಿಲಿಟಿ. ಏನು ಅಂತ ಹೇಳಿದ್ರೆ, ನಿರ್ಮತ್ಸರಾಣಾಂ ಸತಾ, ಮಾತ್ಸರ್ಯವನ್ನ ಬಿಟ್ಟಂತಹ ಸಜ್ಜನರು ಭಾಗವತವನ್ನ ಕೇಳಬೇಕು. ಮಾತ್ಸರ್ಯ ಅಂತ ಹೇಳಿದ್ರೆ ಹೊಟ್ಟೆಗಿಚ್ಚು, ಅದು ಬಿಟ್ಟಿರಬೇಕು. ನಮಗೇನು ಹೊಟ್ಟೆಗಿಚ್ಚಿಲ್ಲ. ಹೊಟ್ಟೆಗಿಚ್ಚು ಅನ್ನೋದು ಕಡೆದು, ಅದರ ಮುಂದಿನದ್ದಿದೆ. ಯಾವುದು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. 5 ಆಸೆ, ಸಿಟ್ಟು. ನಂತರ ಒಂದು ಹೇಳಿದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು, ಅದನ್ನೇ ನಾವು ಮೋಹ ಅಂತ ಕರಿತೇವೆ. ಲೋಭಿತನ, ಅಹಂಕಾರ.
ಇದೆಲ್ಲ ಒಳಗೆ ಇಟ್ಕೊಂಡ್ರೆ ಭಾಗವತ ಕೇಳಲಿಕ್ಕೆ ಅರ್ಹನಲ್ಲ ಅಂತ ಕೇಳ್ತಾರೆ. ನಮಗೆ ಗೊತ್ತಿಲ್ಲ, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಕೂತ್ಕೊಳ್ಳೋಣ ಎದ್ದೋಗೋಣ. ಭಾಗವತವನ್ನು ಕೇಳಿ ನಾವು ಯೋಗ್ಯರೋ ಹೌದೋ ಅಲ್ವೋ ಅಂತ. ಅದಕ್ಕೆ ಏನು ಹೇಳೋದು ನೋಡಿ, ಇಷ್ಟೇ. ನಿಮ್ಮಲ್ಲಿ ಅಂದರೆ ನಮ್ಮಲ್ಲಿ ಒಂದೊಮ್ಮೆ ಅಹಂಕಾರ, ಕಾಮ, ಕ್ರೋಧ, ಮಾತ್ಸರ್ಯ ಇಲ್ಲ ಇತ್ತು ಅಂತ ಹೇಳಿದ್ರೆ ಹೊರಗೆ ಹಾಕಿ ಬರಬೇಕು. ಯಾಕಂದರೆ ಅದನ್ನು ಒಳಗೆ ಇಟ್ಕೊಂಡ್ರೆ ಭಾಗವತ ಒಳಗೋಗಲ್ಲ. ಭಾಗವತ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಮನಸ್ಸಿನ ಪಾತ್ರೆಯನ್ನು ತೊಳೆದು ಶುದ್ಧ ಮಾಡಬೇಕು. ಆಗ ಮಾತ್ರ ಒಳಗೆ ಹೋಗಿ ಕೂತ್ಕೊಳ್ತದೆ. ಆ ಮನಸ್ಸಿನ ಪಾತ್ರೆ ಶುದ್ಧ ಮಾಡುವುದೇ ಈ ಕಾಮ ಕ್ರೋಧಾದಿಗಳನ್ನು ಹೊರಗೆ ಹಾಕುವುದು. ಇಲ್ಲದೇ ಇದ್ರೆ, ಇತ್ತು ಅಂದರೆ ಹೊರಗೆ ಹಾಕಬೇಕು. ಯಾವತ್ತೂ ಕೂಡ ಅಷ್ಟೇ. ಅದನ್ನು ಇಟ್ಕೊಂಡು ಕೂತ್ರೆ ಕೇಳಿದ ಪ್ರಯೋಜನಕ್ಕೆ ಬರುವುದಿಲ್ಲ ಅಷ್ಟೇ. ಒಂದೊಮ್ಮೆ ಅಂತಹ ಶುದ್ಧವಾದ ಮನಸ್ಸಿನಿಂದ ಭಾಗವತವನ್ನು ಕೇಳಿದ್ರು ಅಂದರೆ ಫಲ ಏನಾಗತ್ತೆ ಗೊತ್ತುಂಟಾ? ನಿಮಗೆ ಅದಾಗತ್ತೆ, ಇದಾಗತ್ತೆ, ನಿಮ್ಗೆ ಆಚಾರ ಏನು ಹೇಳುವುದಿಲ್ಲ. ವೇದವ್ಯಾಸರು ಹೇಳುವುದಿಷ್ಟೇ, ಸದ್ಯೋ ಹೃದಯ ವರುಧ್ಯತೇತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್. ಯಾವಾಗ ನೀವು ಶುದ್ಧವಾದ ಮನಸ್ಸಿನಿಂದ ಭಾಗವತ ಕೇಳಬೇಕು ಅಂತ ಕೂತ್ರಿ, ಕೂಡಲೇ ನಿಮ್ಮೊಳಗೆ ಬಂದೇ ಇವ್ರು ಕೂತ ಅಂತ. ಸದ್ಯ ಕೂಡಲೇ ನಿಮ್ಮೊಳಗೆ ಬಂದು ಕೂತ್ಕೊಂಡ್ಬಿಡ್ತಾನೆ ದೇವರು. ದೇವ್ರು ಕೂತ್ರೆ ಏನಾಯ್ತು? ನಮ್ಮ ಕಷ್ಟ ಪರಿಹಾರ ಆಗತ್ತಾ? ನಮ್ಮ ತಾಪತ್ರೆ ಹೊರಟೋಗುತ್ತಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನಿತ್ಯೋತ್ಸವೋ ನಿತ್ಯದಾನಂ ನಿತ್ಯಶ್ರೀರ್ ನಿತ್ಯಶೋ ಯಶಃ ಏಷಾ ಮೃದಿಸ್ತು ಭಗವಾನ್ ಮಂಗಲಾಯ ತನೋಹರಿ ಅಂತ. ಭಗವಂತ ಒಳಗೆ ಬಂದು ಕೂತ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಮಂಗಳ ಅಂತೆ. ಎಲ್ಲಿವರೆಗೆ ಅಂದ್ರೆ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ವ್ಯಕ್ತಿ ಹೋದಲ್ಲೆಲ್ಲ, ಆ ವ್ಯಕ್ತಿ ಎಲ್ಲೆಲ್ಲಿ ಹೋಗ್ತಾನೆ ಆ ಎಲ್ಲಾ ಜಾಗದಲ್ಲಿ ಉತ್ಸವದ ವಾತಾವರಣ ಅಂತೆ. ದೇವರಿದ್ದ ಕಡೆ, ದೇವ್ರು ಯಾರೊಳಗಿರ್ತಾನೋ ಆ ವ್ಯಕ್ತಿಯೊಳಗೆ. ಅದಕ್ಕೆ ಪ್ರಾರ್ಥನೆ ಮಾಡುವುದು, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಗರಿ. ವಾಸ್ತವಿಕವಾಗಿ ದೇವರು ಅಲ್ಲಿವರೆಗೆ ಇರಲಿಲ್ಲ ಅಂತಲ್ಲ, ಆದರೆ ಇದ್ದವ ಅವ ಕಾಣ್ಲಿಕ್ಕೆ ಶುರು ಮಾಡಿದ ಅಂದರೆ ಅವನ ಪ್ರಭಾವ ಕಾಣಿಸ್ಲಿಕ್ಕೆ ಶುರುವಾಯಿತು. ಅದಕ್ಕೆ ನೀವು ನೋಡಿರ್ಬೋದು, ಕೆಲವು ವ್ಯಕ್ತಿಗಳು ಮನೆಗೆ ಬಂದರು ಅಂದರೆ ಒಂದು ಉತ್ಸಾಹ ಬರಲಿಕ್ಕೆ ಶುರುವಾಗುತ್ತೆ. ಒಳ್ಳೆ ವಾತಾವರಣ, ಏನು ದಾನ ಧರ್ಮ ಅದು ಇದು ಎಲ್ಲ ಬೇಕಾದಷ್ಟು. ಹಿಂದೆ ಅದಕ್ಕೆ ಜ್ಞಾನಿಗಳನ್ನು ಮನೆ ಕರೆಸ್ತಾ ಇದ್ದದ್ದು. ಜ್ಞಾನಿಗಳು ಮನೆಗೆ ಬಂದರು ಅಂದರೆ ಉತ್ಸವದ ವಾತಾವರಣ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಹೇಳೋದುಂಟು, ಸ್ವಾಮಿ ನೀವು ಹತ್ತಿರದಲ್ಲಿದ್ದರು ಅಂದರೆ ನಮಗೇನು ತಲೆಬಿಸಿ ಇರೋಲ್ಲ, ಆರಾಮಾಗಿರ್ತೇವೆ. ಕಾರಣ ಏನಂದರೆ ಆ ವ್ಯಕ್ತಿಯೊಳಗೆ ದೇವರು ಕೂತ್ಕೊಂಡಿರ್ತಾನೆ. ಅದಕ್ಕಾಗಿ ಆ ರೀತಿ ಆಗತ್ತೆ. ಇನ್ನು ಕೆಲವರು ನೀವು ನೋಡಿರ್ಬೋದು, ಅವ್ರ ಕಾಲಡಿಯಲ್ಲಿ ತಲೆ ಇಟ್ಬಿಟ್ಟು ಅಂತ ಹೇಳಿದ್ರೆ ಶಾಂತ. ಕಾರಣ ಏನಂತ ಹೇಳಿದ್ರೆ ಅಷ್ಟು ಭಗವಂತನ ಸನ್ನಿಧಾನ ಅವರಲ್ಲಿರ್ತದೆ. ಈ ರೀತಿ ಭಗವಂತ ಎಲ್ಲಿ ನೆಲೆಸಿರ್ತಾನೆ ಅಲ್ಲಿ ಯಾವತ್ತೂ ಕೂಡ ನೆಮ್ಮದಿ. ನಮ್ಮೊಳಗೆ ಬಂದು ನೆನೆಸಿದ ಅಂದರೆ ನೆಮ್ಮದಿ, ಇನ್ನೇನು ಅಲ್ಲ. ದೇವರು ಅಂದರೆ ಇನ್ನೇನು ಅಲ್ಲ. ನಾವು ಯಾವುದನ್ನ ಜೀವನದಲ್ಲಿ ಬಯಸ್ತಾ ಇದ್ದೇವೋ ಅದೇ. ಏನು ಬಯಸ್ತಾ ಇದ್ದೇವೆ? ಎಲ್ರಿಗೂ ಬೇಕು ಸುಖ ಸುಖ ಸುಖ. ಯಾರಿಗೆ ಸುಖ ಬೇಡ ಹೇಳಿ? ನೋಡಿ, ಒಂದು ಮನುಷ್ಯನಿಗಿರುವ ಬಯಕೆ ಎರಡು. ಏನು ಅಂತ ಹೇಳಿದ್ರೆ ಕಷ್ಟ ಬೇಡ, ಸುಖ ಬೇಕು. ಯಾರಿಗೆ ಈ ಆಸೆ ಇಲ್ಲ? ಆ ಸುಖ ಬೇಕು ಅಂತಿದೆಯಲ್ವಾ, ಅದೇ ದೇವರು ಬೇಕು ಅಂತ ಹೇಳುದು. ಯಾಕಂತ ಹೇಳಿದ್ರೆ ಸುಖ ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಆನಂದ ಅಂದ್ರೇನೆ ದೇವರು. ವಿಷ್ಣು ಸಹಸ್ರನಾಮ ಸ್ಪಷ್ಟ ಹೇಳ್ತದಲ್ವಾ, ಆನಂದೋ ನಂದನೋ ನಂದಃ ಅಂತ. ಆನಂದವೇ ದೇವರು. ಆ ದೇವರು ಬಂದು ಒಳಗೆ ಕೂತ ಅಂದ್ರೆ ಆ ಕ್ಷಣದಿಂದಲೇ ಆನಂದ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಮನುಷ್ಯನಿಗೆ. ಕಷ್ಟ ಎಲ್ಲ ಪರಿಹಾರ ಆಯ್ತು. ಕಷ್ಟ ಯಾಕೆ ಪಡ್ತಾ ಇದ್ದೆ ಗೊತ್ತಾಯ್ತು ಅವನಿಗೆ ಅಲ್ಲಿವರೆಗೆ. ಈ ರೀತಿ ಭಗವಂತ ಬಂದು ಕೂತ್ಕೊಳ್ತಾನೆ ಅಂತ ಭಗವಂತನ ಧ್ಯಾನ ಮಾಡುವುದು ಅದೇ ಮುಖ್ಯ. ಶುಶ್ರೂಷುಭಿ ತತ್ಕ್ಷಣಾತ್ ಅಂತ ಹೇಳಿ ಅಂಥ ಸಕಲ ವೇದಗಳ ಸಾರವಾಗಿರುವಂತಹ ಈ ಹಣ್ಣಿನ ರಸ ಇದು. ವೇದ ಅನ್ನುವುದೊಂದು ಮರ ಆದರೆ ವೇದವೆಂಬ ಮರದಲ್ಲಿ ಬಂದಂತಹ ದೊಡ್ಡ ರಸ ಇದು. ಹಣ್ಣಿನ ರಸ. ಅದನ್ನು ಶುಕಾಚಾರ್ಯರು ನಮಗೆ ಕೊಟ್ಟಿದ್ದಾರೆ, ಅದನ್ನು ಪಾನ ಮಾಡೋಣ ಅಂತ ಹೇಳ್ತಾ ಈ ಭಾಗವತವನ್ನು ಪ್ರಾರಂಭ ಮಾಡ್ತಾರೆ, ಭಾಗವತ ಕಥೆಯನ್ನು. ಇದನ್ನು ನಮಗೆ ಸಿಗುವುದು ಯಾವ ರೀತಿ ಅಂದರೆ, ಸೂತ ಪುರಾಣಿಕರು ಶೌನಕರಿಗೆ ಹೇಳಿದ ಭಾಗವತದ ಕಥೆಯೇ ನಮಗೆ ಸಿಗುವಂಥದ್ದು. ಅಂದರೆ ಮೊದಲನೇ ಬಾರಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದರು. ಆಗ ಸೂತ ಪುರಾಣಿಕರಲ್ಲಿ ಹೋಗಿ ಕೂತಿದ್ರು. ಅವರು ಭಾಗವತವನ್ನು ಕೇಳಿದರು. ಅವರು ಕೇಳಿ ಅದೇ ಭಾಗವತದ ಕಥೆಯನ್ನು ತಾವು ಶೌನಕಾದಿಗಳಿಗೆ ಹೇಳ್ತಾರೆ. ನಾವು ಅವಾಗಲೇ ಕೇಳಿದಾಗೆ ಶೌನಕಾದಿಗಳು ಅಂದರೆ ಶೌನಕರೇ ಮೊದಲಾದಂತಹ ಎಲ್ಲ ಋಷಿಗಳು ಕೂಡ ತಾವು ಬೆಳಗ್ಗೆ ಒಂದು ಸತ್ರಯಾಗವನ್ನು ಪ್ರಾರಂಭ ಮಾಡಿದ್ರಂತೆ. ಸತ್ರಯಾಗ ಅಂತ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ಮಾಡುವಂತಹ ಯಾಗ. ಸಹಸ್ರ ಸಮಮಾಸತ ಅಂತ ಹೇಳ್ತಾರೆ. ಸಾವಿರ ವರ್ಷ ಅಂತಲ್ಲ, 1000 ತಿಂಗಳು ಅಂದರೆ ಸಾಮಾನ್ಯ ಒಂದು 82 ವರ್ಷಗಳ ಕಾಲ ಮಾಡುವಂತಹ ಒಂದು ದೊಡ್ಡ ಯಾಗ. ಆ ಯಾಗದಲ್ಲಿ ಶೌನಕಾದಿಗಳು ತಾವು ದೀಕ್ಷಿತರಾಗಿದ್ದಾರೆ. ಬೆಳಗ್ಗೆಲ್ಲ ಯಜ್ಞಯಾಗ, ಮಧ್ಯಾಹ್ನ ಆದ ಕೂಡಲೇ ಸೂತ ಪುರಾಣಿಕರು ತಾವು ಈ ಜ್ಞಾನಯಜ್ಞ ಭಗವಂತನ ಬಗ್ಗೆ ತಿಳಿಸ್ತಾ ಇದ್ರು. ಆ ರೀತಿ ಪ್ರಶ್ನೆಯನ್ನ ಶೌನಕರು ಮಾಡ್ತಾರೆ ಸೂತ ಪ್ರಾಣಿಕರಿಗೆ. ಏನು ಅಂತ ಹೇಳಿದರೆ, ಸೂತ ಪ್ರಾಣಿಕರೇ, ಶೌನಕರು ಕೇಳುವಂಥದ್ದು, ಸೂತ ಪ್ರಾಣಿಕರೇ, ಕಲಿಕಾಲ ಬಂತು.
ಕಲಿಕಾಲ ಅಂತ ಹೇಳಿದ್ರೆ ಇಲ್ಲಿಯ ಮುಖ್ಯ ಲಕ್ಷಣ ಏನು ಅಂತ ಹೇಳಿದ್ರೆ ಮಂದಾಹ ಸುಮಂದಮತಯ ಮಂದಭಾಗ್ಯಾ ಹ್ಯುಪಧೃತಾ. ಇಲ್ಲಿಯ ಜನಗಳು ಮಂದರು, ಅಂದರೆ ಯಾವುದರಲ್ಲೂ ಚುರುಕಿಲ್ಲ, ಎಲ್ಲದರಲ್ಲೂ ಮಂದ, ದೇಹದಲ್ಲೂ ಮಂದ, ಯಾವುದು ಚುರುಕಿಲ್ಲ ಕೆಲಸ. ಬುದ್ಧಿಯೂ ಮಂದ, ಬುದ್ಧಿಯೂ ಓಡುವುದಿಲ್ಲ, ಮೈಯೂ ಓಡುವುದಿಲ್ಲ, ಅದೃಷ್ಟ ಅಂತೂ ಮೊದಲೇ ಇಲ್ಲ. ಮಂದ ಭಾಗ್ಯ, ಪಡೆದು ಬರುವುದು ಕೂಡ ಅದೃಷ್ಟ ಇಲ್ಲದೆ ಇರುವ ಅದೃಷ್ಟಹೀನತೆ. ಅದಕ್ಕಾಗಿ ಸಣ್ಣಲ್ಲಿಂದಲೇ ರೋಗ ರುಜಿನಗಳು, ಸಣ್ಣಲ್ಲಿಂದಲೇ ತಾಪತ್ರಯಗಳು, ಇದೆಲ್ಲ ಶುರುವಾಗ್ತದೆ. ಹ್ಯುಪಧೃತಾ, ಇದರ ಮಧ್ಯದಲ್ಲಿ ರೋಗ ರುಜಿನಗಳು ಬೇಕಾದಷ್ಟು, ಅದಲ್ಲದೆ ಆ ಪೀಡೆ ಈ ಪೀಡೆ ಎಲ್ಲ ಸೇರ್ಕೊಂಡಿರ್ತದೆ ವ್ಯಕ್ತಿಗೆ. ನೀವು ಕಲಿಯುಗದ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೇಳಿ, ಸಾಮಾನ್ಯವಾಗಿ ಕಾಣುವ ರೋಗ ಏನು ಅಂದರೆ ಡಿಪ್ರೆಷನ್, ಟೆನ್ಷನ್. ಎಲ್ರಿಗೂ ಟೆನ್ಷನ್, ಏನೋ ಒಂದು ಟೆನ್ಷನ್, ಇದರಿಂದಾಗಿ ಬರುವುದು BP ಶುಗರ್. ಈ ರೋಗಕ್ಕೆ ಮುಖ್ಯ ಕಾರಣ ಏನಂದ್ರೆ ಟೆನ್ಷನ್. ನೀವು ಕೇಳಿಬಿದ್ರಿ ಡಾಕ್ಟರ್ ಹತ್ರ, ಇನ್ನೇನು ಕಾರಣ ಅಲ್ಲ. ಮನುಷ್ಯನಿಗೆ ಬರುವಂತಹ ಈ ಕಾಯಿಲೆ ಏನಿದೆ ಇದಕ್ಕೇನೆಂದರೆ ಪೇನ್ಲೆಸ್ ಕಿಲ್ಲರ್ಸ್ ಅಂತ. ಅಂದರೆ ನೋವನ್ನು ಕೊಡದೆ ಕೊಲ್ಲುವಂತಹ ವೈರಿಗಳು ಯಾವುದು ಅಂತ ಹೇಳಿದ್ರೆ ಈ ಡಯಾಬಿಟೀಸ್ ಮತ್ತು BP. ಇದಕ್ಕೆ ಮೂಲ ಕಾರಣವೇ ಮನುಷ್ಯನಿಗೆ ಬರುವ ಟೆನ್ಷನ್. ದೊಡ್ಡ ರೋಗ ಕಲಿಯುಗದಲ್ಲಿ. ಆದರೆ ಈ ಜನ್ಮ ಯಾಕೆ ಬಂದದ್ದು? ಈ ರೀತಿ ಕಷ್ಟಪಟ್ಟು ಟೆನ್ಷನ್ ಮಾಡಿಕೊಂಡು ಸಾಯ್ಲಿಕ್ಕ, ರೋಗ ಹಿಡ್ಕೊಂಡು ಸಾಯ್ಲಿಕ್ಕೆ ಬಂದದ್ದ ಅಲ್ಲ. ಮತ್ತೆ ಕೇಳಲಿಕ್ಕೆ ಬಂದದ್ದು, ನೋಡ್ಲಿಕ್ಕೆ ಬಂದದ್ದು, ಆಡ್ಲಿಕ್ಕೆ ಬಂದದ್ದು. ಏನು ಕೇಳ್ತಾನೆ? ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ. ಕೇಳಲಿಕ್ಕೆ ತುಂಬ ಇದೆ, ಆದರೆ ಕೇಳಲಿಕ್ಕೆ ಪುರುಸೊತ್ತಿರೋಲ್ಲ ಇವರಿಗೆ. ಯಾಕೆ ಅಂತ ಹೇಳಿದ್ರೆ ಆಯುಷ್ಯವೇ ಕಮ್ಮಿ, ಇರುವ ಆಯುಷ್ಯದಲ್ಲಿಯೂ ಸರಿ ಇರುವುದಂತೂ ಇನ್ನೂ ಕಮ್ಮಿ, ಸರಿ ಇದ್ದಾಗ ಕೇಳಬೇಕು ಅಂತ ಬುದ್ಧಿ ಬರುವುದು ಇನ್ನೂ ಕಮ್ಮಿ. ಯಾವಾಗಲೂ ದೇವ್ರು 4 ದಿನ ಕೇಳಬೇಕು ಅಂತ ಬುದ್ಧಿ ಕೊಟ್ಟ ಅಂತ ಹೇಳಿದ್ರೆ ಏನು ಕೇಳಬೇಕು ಅಂತ ಪ್ರಶ್ನೆ. ಯಾಕೆ? ಇಷ್ಟು ರಾಶಿ ಪುಸ್ತಕ ತಂದುಬಿಟ್ರೆ ಅದನ್ನು ನೋಡಿದಾಗಲೇ ತಲೆ ಬಿಸಿ ಆಗುತ್ತೆ, ಅಲ್ಲೇ ಕೈ ಮುಗಿದು ಒಂದು ಹೂ ಇಟ್ಟು ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಇದೇ ನಾವು ಮಾಡೋದು, ಇದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅಂತ. ಅದಕ್ಕಾಗಿ ನಮಗೆ ನೀವು ಹೇಳಬೇಕು, ಕಲಿಯುಗದ ಇಂತಹ ಮಂದ ಮತಿಗಳಿಗೆ ಯಾವ ರೀತಿಯಿಂದ ಭಗವಂತನ ಜ್ಞಾನ ಬರ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ, ಭಗವಂತನ ಪರಿಚಯ ಆಗ್ತದೆ, ಅವರ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ಅಂಥದ್ದೊಂದು ನಮಗೆ ಸಾರ ಮುದ್ಧೃತ್ಯ, ಈ ಎಲ್ಲ ಶಾಸ್ತ್ರಗಳ ಸಾರ ಏನಿದೆ ಅದೆಲ್ಲ ಒಟ್ಟು ಮಾಡಿ ನಮಗೆ ಹೇಳಬೇಕು, ತಿಳಿಸಿರಿ ಅಂತ ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ನಾನಾ ಅವತಾರಗಳನ್ನು ಮಾಡ್ತಾನಂತೆ. ಏನೇನು ಅವತಾರ ಮಾಡಿದ ಅದನ್ನು ತಿಳಿಸಿರಿ. ಇನ್ನೂ ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದರೆ ಕೃಷ್ಣನಾಗಿ ಅವತರಿಸಿ ಬಂದಂತೆ ದೇವರು. ಆ ಕೃಷ್ಣನ ಅವತಾರದ ಕಥೆಯನ್ನು ಹೇಳಿ ನಮಗೆ. ಕಡೆಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನು ಅಂದರೆ ದೇವರನ್ನು ತೃಪ್ತಿಪಡಿಸುವುದು ಹೇಗೆ? ನಮಗೊಂದು ಆಸೆ, ದೇವರನ್ನು ಹೇಗಾದರೂ ತೃಪ್ತಿಪಡಿಸಬೇಕು ಅಂತ. ಅದಕ್ಕಾಗಿ ನಾವು ಮಾಡ್ತೇವೆ ಆ ದಾನ ಈ ದಾನ, ಆ ಪೂಜೆ ಈ ಪೂಜೆ, ಆ ಯಜ್ಞ ಈ ಯಜ್ಞ, ಆ ಜಪ ಈ ಜಪ ಎಲ್ಲ ಮಾಡ್ತೇವೆ. ದೇವರು ತೃಪ್ತನಾಗ್ತಾನ ಗೊತ್ತಿಲ್ಲ. ದೇವರು ತೃಪ್ತಿಯನ್ನು ಪಡಬೇಕು. ಅಂಥದ್ದು ಏನಾದ್ರಿದ್ರೆ ಹೇಳಿ. ಕಡೆಗೆ ಧರ್ಮ ಕಂ ಶರಣಂ ಗತಃ. ಈ ಕಲಿಯುಗ ಬಂದಾಗ ಧರ್ಮ ಯಾರನ್ನು ಶರಣು ಹೊಕ್ಕಿತು? ಯಾಕಂದರೆ ಧರ್ಮ ಅನ್ನುವುದು ವ್ಯಕ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆ ಧರ್ಮ ಯಾರನ್ನು ಶರಣು ಹೊಕ್ಕಿತು ಅದನ್ನು ತಿಳಿಸಿ ನಮಗೆ. ನಮಗೆ ಧರ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇವತ್ತು ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ ಹೀಗೆಲ್ಲ ತಿಳ್ಕೊಂಡಿದ್ದೇವೆ. ವಾಸ್ತವಿಕವಾಗಿ 3 ಧರ್ಮ ಇಲ್ಲ, 10 ಧರ್ಮ ಇಲ್ಲ, ಧರ್ಮ ಇರುವುದು ಒಂದೇ. ಮತ್ತೆ ಇದೆಲ್ಲ ತಪ್ಪು ಅರ್ಥದಲ್ಲಿ ಶಬ್ದಗಳು ಬಳಕೆ ಆಗುತ್ತಾ ಇರುವುದು ನೋಡಿ. ವಾಸ್ತವಿಕವಾಗಿ ಹಿಂದೂ ಮತ ಅಂತ ಹೇಳಿ, ಕ್ರೈಸ್ತ ಮತ ಅಂತ ಹೇಳಿ, ಧರ್ಮ ಅಂತ ಹೇಳಬೇಡಿ. ಯಾಕಂದರೆ ಧರ್ಮ ಇರುವುದು ಒಂದೇ, 10 ಧರ್ಮ ಇಲ್ಲ. ಏನು ಮತ ಅಂದರೆ, ಏನು ಧರ್ಮ ಅಂದರೆ? ಮತ ಅಂದರೆ ಅಭಿಪ್ರಾಯ, ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು. ಆದರೆ ಧರ್ಮ ಅಂದರೆ ಏನು ಗೊತ್ತುಂಟಾ? ಯತ್ಸತಾಂ ಧಾರಕೋ ನಿತ್ಯಂ, ಯಾವುದರಿಂದಾಗಿ ಜಗತ್ತು ನಿಂತಿದೆ ಅದನ್ನು ಧರ್ಮ ಅಂತ ಕರೆಯುವುದು. ನಾಳೆ ಪ್ರಳಯ ಆಗಿಬಿಡ್ತದೆ, ನಾಡಿದ್ದು ಪ್ರಳಯ ಆಗಿಬಿಡ್ತದೆ. ಪ್ರಳಯ ಯಾವತ್ತಾಗುತ್ತೆ ಗೊತ್ತಾ? ಯಾವತ್ತು ಧರ್ಮ ಸಂಪೂರ್ಣ ನಾಶ ಆಗತ್ತೆ ಅವತ್ತು ಪ್ರಳಯ. ಯಾಕಂದರೆ ಧರ್ಮ ಅಂದ್ರೇ ಅದು ನಮ್ಮ ಆಚರಣೆ. ಯಾವ ಆಚರಣೆ ಅಂದರೆ ಜಗತ್ತಿಗೆ ಸಂಬಂಧಪಟ್ಟಾಗೆ ನಾವು ಮಾಡುವ ಆಚರಣೆಗೆ ಧರ್ಮ ಅಂತ ಹೆಸರು. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ನಾವು ನಮ್ಮ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು, ನಮ್ಮ ಬಾಳು ಸಾಕು ಅಂತ. ಖಂಡಿತ ಅಲ್ಲ. ಮತ್ತೆ ನಾವು ಮಾಡುವಂತಹ ಒಂದೊಂದು ಚಟುವಟಿಕೆಗಳು ಜಗತ್ತಿಗೆ ಸಂಬಂಧಪಟ್ಟಿದೆ. ಯಾಕಂದರೆ ನಾವು ಜಗತ್ತಿಗೆ ಸಂಬಂಧಪಟ್ಟವರು ತಾನೇ. ಜಗತ್ತಿನಿಂದ ನಾವು ಉಪಯೋಗ ಪಡಿತಾ ಇಲ್ವಾ? ಏನು ಉಪಯೋಗ ಪಡಿತಾ ಇದ್ದೇವೆ? ನೀರು, ಮಣ್ಣು, ಬೆಂಕಿ, ಗಾಳಿ, ಆಕಾಶ ಎಲ್ಲಿದು? ಜಗತ್ತಿನದ್ದು ತಾನೇ. ಹಾಗಿದ್ರೆ ಅಂತಹ ಜಗತ್ತಿನಲ್ಲಿ ಇಷ್ಟೆಲ್ಲ ಉಪಯೋಗ ಪಡಿತಾ ಇರುವ ನಮಗೆ ಜಗತ್ತಿಗೆ ಏನು ಕೊಡಬೇಕಾದದಿಲ್ವೇನು? ಟ್ಯಾಕ್ಸ್. ಅದನ್ನೇ ಧರ್ಮ ಅಂತ ಕರೆಯುವುದು. ಯಾವ ಜಗತ್ತಿನಿಂದ ನಾವು ಏನನ್ನ ಪಡೆದುವೋ ಆ ಜಗತ್ತಿಗೆ ನಾವು ಕೊಡಬೇಕಾದದ್ದೇನಿದೆ ಅದನ್ನು ಧರ್ಮ ಅಂತ ಕರೀತಾರೆ. ಕೊಡದೆ ನಾವು ಜಗತ್ತನ್ನು ನಾಶದ ಕಡೆಗೆ ತಗೊಂಡು ಹೋಗಿದ್ದೇನಿದೆ ಅದನ್ನೇ ಅಧರ್ಮ ಅಂತ ಕರೀತಾರೆ. ನಿಜವಾಗಿಯೂ ಧರ್ಮಾಧರ್ಮದ ವಿವರಣೆ ಇದು. ಉದಾಹರಣೆಗೆ ಹೇಳುವುದಾದರೆ,
ಜೋರಾಗಿ ಯಾರಿಗೂ ಮಲ್ಕೊಳ್ಳಿಕ್ಕಿಲ್ಲ, ಏನೂ ಮಾಡಲಿಕ್ಕಿಲ್ಲ, ಆ ರೀತಿಯಿಂದ ನೀವು ಜೋರಾಗಿ ಶಬ್ದವನ್ನು ಮಾಡಿದರೆ ಅದು ಅಧರ್ಮ. ಕಾರಣ ಏನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ನಾವು ಒಂದು ರೀತಿ ಅಧರ್ಮವನ್ನು, ಅಂದರೆ ಎಲ್ಲರಿಗೂ ಕೂಡ ಕೆಟ್ಟದ್ದನ್ನು ಉಂಟು ಮಾಡ್ತಾ ಇದ್ದೇವೆ. ಇದನ್ನು ಅಧರ್ಮ ಅಂತ ಕರೆಯಲ್ಪಡ್ತದೆ. ಇವತ್ತೇನು ಅಧರ್ಮ ಅಧರ್ಮ ಅಂತ ನಮ್ಮಲ್ಲಿ ಲೆಕ್ಕಾಚಾರವನ್ನು ಮಾಡ್ತೇವೆ, ವಾಸ್ತವಿಕವಾಗಿ ಇದೆಲ್ಲದರ ಹಿಂದೆ ಇರುವಂತಹದ್ದೇನೆಂದರೆ ಜಗತ್ತಿನ ನಾಶಕ್ಕೆ ನಾವು ಕೊಡುವಂತಹ ಕೊಡುಗೆ. ಅದೇ ರೀತಿ ಜಗತ್ತಿನ ಉದ್ಧಾರಕ್ಕೆ ನಮ್ಮ ಕೊಡುಗೆ ಏನಿದೆ ಅದನ್ನೇ ಧರ್ಮ ಅಂತ ಕರೆಯುತ್ತೆ. ನೋಡಿ, ಉದಾಹರಣೆಗೆ ಈ ಭಾಗವತ ಸಪ್ತಾಹ, ಈ ಭಾಗವತ ಸಪ್ತಾಹವನ್ನು ದೊಡ್ಡ ಧರ್ಮ ಅಂತ ಕರೀತಾರೆ. ಯಾಕೆ ಧರ್ಮ ಅಂತ ಕರೀತಾರೆ ಅಂದರೆ, ಈ ಭಾಗವತ ಸಪ್ತಾಹ ಮಾಡಿದ್ರಿಂದ ನನಗೆ, ನಿಮಗೆ, ಅಡಿಗರಿಗೆ, ಇಷ್ಟು ಜನಕ್ಕೆ ಮಾತ್ರ ಉದ್ಧಾರಕ್ಕೆ ಕಾರಣ ಆಗುವುದಲ್ಲ. ಮತ್ತೆ ಈ ಭಾಗವತ ಸಪ್ತಾಹ ನಡೆದ್ರಿಂದ ನೋಡಿ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ. ನಿಮಗೆ ಆಶ್ಚರ್ಯ ಕಾಣಬಹುದು, ನಾವು ಇಲ್ಲಿ ಮಾಡಿದ್ರಿಂದ ಇಡೀ ಪ್ರಪಂಚಕ್ಕೆ ಹೇಗೆ ಉದ್ಧಾರ ಆಗತ್ತೆ ಅಂತ. ನಮಗೆ ಗೊತ್ತಿಲ್ಲದೆ ಇರಬಹುದು, ಪ್ರಪಂಚದಲ್ಲಿ ಒಂದೊಂದು ಘಟನೆಯೂ ಕೂಡ ಇನ್ನೊಂದಕ್ಕೆ ಸಂಬಂಧಪಟ್ಟಾಗಿದೆ, ಇಂಟರ್ಲಿಂಕ್ಡ್. ನಿಮಗೆ ಒಳ್ಳೆ ಉದಾಹರಣೆ ಹೇಳಬೇಕು ಅಂದರೆ, ರಾಮಾಯಣದಲ್ಲಿ ರಾಮಚಂದ್ರ ರಾಜ್ಯಭಾರವನ್ನು ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣ ತನ್ನ ಮಗನನ್ನು ಎತ್ಕೊಂಬಂದ, ಶವ ಬಂದು ಹೇಳ್ತಾನೆ, ರಾಮಚಂದ್ರ ನೀನು ರಾಜ್ಯಭಾರ ಮಾಡಬೇಕಾದ್ರೆ ಈ ರೀತಿ ಅನ್ಯಾಯ ಆಗುವುದು ಅಂತ ಹೇಳಿದ್ರೇನು? ಯಾಕಂದರೆ ರಾಮನ ರಾಜ್ಯದಲ್ಲಿ ಯಾರು ಅರ್ಧ ಆಯುಷ್ಯದಲ್ಲಿ ಸತ್ತೋರಿಲ್ಲ, ಎಲ್ಲರೂ ಪೂರ್ಣಾಯುಷ್ಯರಾಗಿಯೇ ಸಾಯುವಂಥದ್ದು. ಆಗಿರಬೇಕಾದ್ರೆ ಅಲ್ಪಾಯುಷ್ಯದಲ್ಲಿ ಇವನು ಹೇಗೆ ಸತ್ತ ಅಂತ ಕೇಳಿದಾಗ ರಾಮಚಂದ್ರ ನಾರದರ ಮುಖ ನೋಡ್ತಾನೆ. ಅಲ್ಲೇ ಇದ್ದ ನಾರದರ ಮುಖ. ನಾರದರು ಕೂಡಲೇ ಹೇಳ್ತಾರೆ, ನೋಡು, ಅಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇದ್ದಾನೆ, ಅದರ ಫಲದಿಂದಾಗಿ ಬ್ರಾಹ್ಮಣನ ಮಗ ಸತ್ತೋದ ಅಂತ. ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕು? ನಮಗಿದು ಅರ್ಥ ಆಗೋದಿಲ್ಲ ಯಾಕೆ ಏನಾಗುತ್ತೆ ಅಂತ. ಎಲ್ಲಿ ಎದ್ದೋ ಎಲ್ಲೋ ಪೆಟ್ಟು ಬೀಳುತ್ತದೆ. ಕೂಡಲೇ ರಾಮಚಂದ್ರ ಪುಷ್ಪಕ ವಿಮಾನ ಏರಿ ಹೋದ, ಹೋಗಿ ಆ ಶೂದ್ರ ತಪಸ್ವಿಯನ್ನು ತಾನು ಕೂಡಲೇ ತುಂಡರಿಸಿದ. ಯಾವಾಗ ಅವನಲ್ಲಿ ಸಾಯಿಸಿದ, ಕೂಡಲೇ ಇಲ್ಲಿ ಬ್ರಾಹ್ಮಣನ ಮಗ ಬದುಕಿದ. ಇದಕ್ಕೆ ಹೇಳಿದ್ದು ಧರ್ಮ ಅಂತ. ನಾವು ಮಾಡುವ ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ಜಪ ನಮಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದು. ಬ್ರಾಹ್ಮಣ ಮಾಡುವ ಒಂದೊಂದು ಗಾಯತ್ರಿ ಮಂತ್ರವೂ ಕೂಡ ಕೇವಲ ಅವನ ಉದ್ಧಾರಕ್ಕೆ ಮಾತ್ರ ಇರುವುದಲ್ಲ, ಇಡೀ ಜಗತ್ತಿನ ಉದ್ಧಾರಕ್ಕೆ ಇರುವುದು. ಯಾಕೆ ಗೊತ್ತುಂಟಾ? ಗಾಯತ್ರಿ ಮಂತ್ರದಲ್ಲಿ ಏನು ಅಂತ ಹೇಳಿದ್ರೆ, ನನ್ನ ಬುದ್ಧಿ ಮಾತ್ರ ಒಳ್ಳೇದು ಮಾಡಲಿ ಅಂತಲ್ಲ, ಧಿಯೋ ಯೋ ನಹ ಪ್ರಚೋದಯ, ನಹ ಅಂದರೆ ನಮ್ಮ ಅಂತ. ಯಾರು ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಇದ್ದಾನೋ ಅಂತ ದೇವರನ್ನು ಧ್ಯಾನ ಮಾಡೋಣ ಅಂತ. ನಮ್ಮೆಲ್ಲರ ಅಂತ ಹೇಳಿದ್ರೆ ಎಲ್ಲ ಸಜ್ಜನರ. ಅದಕ್ಕೆ ನೋಡಿ, ಇವತ್ತಿಗೆ ಇಷ್ಟಾದರೂ ಒಳ್ಳೆ ಬುದ್ಧಿ ಜಗತ್ತಿನಲ್ಲಿದೆ, ಸ್ವಲ್ಪ ಮಟ್ಟಿಗಾದರೂ. ಅದಕ್ಕೆ ಕಾರಣ ಏನು ಗೊತ್ತುಂಟಾ? ಬ್ರಾಹ್ಮಣರು ಮಾಡುವ ಗಾಯತ್ರಿ ಮಂತ್ರದ ಫಲ. ಇಲ್ಲದೇ ಇದ್ರೆ ಸಂಪೂರ್ಣ ತಲೆ ಕೆಟ್ಟು ಹೋಗುತ್ತೆ. ಯಾವಾಗ ಸಂಪೂರ್ಣ ಗಾಯತ್ರಿ ಮಂತ್ರದ ಜಪವೇ ನಿಂತು ಹೋಯಿತು, ಖಂಡಿತವಾಗಿಯೂ ಅವಾಗ ಅಧರ್ಮ ಸಂಪೂರ್ಣ ಎದ್ದು ನಿಲ್ತದೆ. ಯಾಕಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ನಮ್ಮ ಆಚರಣೆಗೂ ಜಗತ್ತಿಗೂ ಸಂಬಂಧ ಇದೆ. ಇದನ್ನು ನಾವು ಗಮನಿಸ್ತಾ ಇಲ್ಲ. ಅದನ್ನೇ ಧರ್ಮ ಅಂತ ಕರೀತಾರೆ. ಆ ಧರ್ಮವನ್ನು ಉಳಿಸುವವರು ಯಾರು? ಯಾಕಂದ್ರೆ ಕೃಷ್ಣ ಇರುವವರೆಗೆ ಕೃಷ್ಣ ಧರ್ಮವನ್ನು ನೋಡ್ಕೊಂಡ. ಧರ್ಮದರಕ್ಕೆ, ಯಾಕಂದ್ರೆ ಪ್ರತಿಜ್ಞೆ ಮಾಡಿದವ ಕೃಷ್ಣ, ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂರಕ್ಷಣೆ ಮಾಡುವುದೇ ನನ್ನ ಕೆಲಸ, ಅದಕ್ಕಾಗಿ ನಾನು ಹುಟ್ಟಿ ಬರ್ತೇನೆ, ಅವತಾರ ಮಾಡಿ ಬರ್ತೇನೆ ಅಂತ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಆದಮೇಲೆ ಧರ್ಮಕ್ಕೆ ಗತಿ ಯಾರು? ಧರ್ಮವನ್ನು ರಕ್ಷಣೆ ಮಾಡುವವರು ಯಾರು? ಯಾಕಂತ ಹೇಳಿದ್ರೆ ಈಗ ನಾವು ನೋಡ್ತೇವೆ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ಸರ್ಕಾರವೂ ಇಲ್ಲ. ಯಾಕಂದ್ರೆ ಧರ್ಮ ನಿರಪೇಕ್ಷ. ನೋಡಿ, ಲೆಕ್ಕಾಚಾರ ಮಾಡಿ, ಧರ್ಮ ನಿರಪೇಕ್ಷ ಅಂದ್ರೆ ಅರ್ಥ ಏನು ಗೊತ್ತುಂಟಾ? ನಮ್ಮ ಆಡಳಿತದಲ್ಲಿ ಕಳ್ಳತನ ಉಂಟು, ಸುಳ್ಳತನ. ಯಾಕಂದ್ರೆ ಧರ್ಮ ಅಂದ್ರೇನು? ಕಳ್ಳತನ ಮಾಡದೇ ಇರುವುದು ಧರ್ಮ. ಅದಿಲ್ಲ ಅಂದ್ರೆ, ನಮ್ಮ ಸಂವಿಧಾನದಲ್ಲಿ ಧರ್ಮ ಇಲ್ಲ ಅಂತ ಹೇಳಿದ್ರೆ ಕಳ್ಳತನ ಮಾಡಬಹುದು, ಸುಳ್ಳತನ ಮಾಡಬಹುದು, ಇದೆಲ್ಲ ಹೇಳಿದಾಗೆ, ಅರ್ಥಾತ್ ಹೇಳಿದಾಗೆ. ಅದರಿಂದಾಗಿ ಯಾರು ಆಡಳಿತವನ್ನು ಮಾಡಬೇಕಾದವರು ಅವರೇ ಧರ್ಮವನ್ನು ರಕ್ಷಣೆ ಮಾಡದಿದ್ದರೆ ಇನ್ಯಾರು ರಕ್ಷಣೆ ಮಾಡ್ತಾರೆ ಅಂತ ಪ್ರಶ್ನೆ ಶೌನಕರದ್ದು. ಇದಕ್ಕೆ ಉತ್ತರವಾಗಿ ಬಂದದ್ದೇ ಭಾಗವತ.